ಓಂ ಶಾಂತಿ. ಶಾಂತಿ. ಅವ್ಯಕ್ತ ಮುರಳಿ ಮಂಥನದ ಮುಂದುವರೆದ ಭಾಗ. ಬಾಬಾ ಏನ್ ಹೇಳ್ತಿದ್ರು, ಸಮಯದ ಅನುಸಾರ ಈಶ್ವರೀಯ ಶಕ್ತಿಯನ್ನ ನೀವು ಜಮಾ ಮಾಡಿಕೊಂಡು ಧಾರಣೆಯನ್ನ ಮಾಡಿ ಬೇರೆಯವರಿಗೂ ಕೂಡ ಅನುಭವವನ್ನ ಮಾಡಿಸ್ಬೇಕು. ಅದಕ್ಕೆ ಮೊದಲೇನು ಬಾಬಾ ಏನ್ ಹೇಳ್ತಿದ್ರು, ಜ್ಞಾನಧನ. ಜ್ಞಾನಧನದಿಂದ ನಮ್ಗೇನ್ ಸಿಗತ್ತಂತೆ? ಮುಕ್ತಿ, ಜೀವನ್ ಮುಕ್ತಿಯ ಆಸ್ತಿ ಹೇಳುವಂಥದ್ದು ನಮಗೆ ಸಿಗತ್ತೆ. ಹಾಗಿದ್ರೆ ಜ್ಞಾನಧನ ಅಂತಂದ್ರೆ ಏನು? ಜ್ಞಾನ ಅಂತಂದ್ರೆ ಏನು? ತಿಳುವಳಿಕೆ. ತಿಳುವಳಿಕೆ ಅಲ್ವಾ? ನೋಡಿ, ಬಾಬಾ ಈಶ್ವರೀಯ ಜ್ಞಾನವನ್ನ, ಆತ್ಮಿಕ ಜ್ಞಾನವನ್ನ, ನಿರಾಕಾರ ಜ್ಞಾನವನ್ನ ಸ್ಥೂಲ ಶಾರೀರಿಕ ರೂಪದಲ್ಲಿ ಹೋಲಿಕೆ ಮಾಡಿ ಮಕ್ಕಳಿಗೆ ತಿಳಿಸುವಂತಹ ಪ್ರಯತ್ನವನ್ನ ಮಾಡ್ತಾರೆ. ಚಿಕ್ಕ ಮಗುಗೆ ಸಂಪಾದನೆ ಯಾಕೆ ಮಾಡಬೇಕು ಅಂತ ಗೊತ್ತಿರತ್ತಾ? ಇಲ್ಲ. ಯಾಕೆ? ಚಿಕ್ಕ ಮಗು ಬುದ್ಧಿ ಇದೆ, ಬೆಳವಣಿಗೆ. ಅದೇನ್ ಮಾಡತ್ತೆ? ಸುಮ್ನೆ ಆಟ ಆಡುತ್ತೆ, ಅಪ್ಪ ಅಮ್ಮ ಕೊಟ್ಟಿದ್ದು ಊಟ ಮಾಡ್ಕೊಂಡು. ಅದಕ್ಕೆ ಏನಾದ್ರು ಬೇಕು ಅಂತ ಏನ್ ಮಾಡ್ತದ ಅದು? ಅಪ್ಪ ಅಮ್ಮನ ಅಪ್ಪ ಅಮ್ಮನ ಹತ್ರ ಹೋಗ್ಬಿಟ್ಟು ಕೇಳ್ತದೆ ಅಷ್ಟೇ. ಸರಿನಾ? ನನಗೆ ಕೊಡು, ದುಡ್ಡು ಕೊಡು, ಕಂಪ್ಯೂಟರ್ ಕೊಡು, ಬಿಲ್ಡಿಂಗ್ ಕೊಡು, ಊಟ ಕೊಡು, ಬಟ್ಟೆ ಕೊಡು ಅಂತ ಬೇಡತ್ತೆ ಅಷ್ಟೇ. ಆದ್ರೆ ಆ ಮಗು ಸಂಪಾದನೆ ಮಾಡ್ಲಿಕ್ಕೆ ಹೋಗತ್ತಾ? ಇಲ್ಲ. ಸರಿ, ಅದೇ ಸ್ವಲ್ಪ ಮಗು ದೊಡ್ಡದಾಯ್ತು ಅಂತ ತಿಳ್ಕೊಳ್ಳಿ. ಅವಾಗ ಮಗು ಸ್ವಲ್ಪ ದೊಡ್ಡದಾದಾಗ ಹೇಳಿದ್ ಮಾಡುತ್ತೆ. ಅವಾಗ ಅಪ್ಪ ಅಮ್ಮ ಪ್ರಪಂಚದವ್ರು ಹೇಳ್ತಾರೆ ಏನಂತ, ನೋಡು, ನಿನಗೇನು ಅವಶ್ಯಕತೆ ಇದೆ ಅದನ್ನು ಪೂರ್ಣ ಮಾಡ್ಲಿಕ್ಕೆ ನಿನ್ನ ಹತ್ರ ಧನ ಬೇಕು. ಏನ್ ಬೇಕು? ಧನ ಬೇಕು. ಆದರೆ ಆ ಧನವನ್ನ ಸಂಪಾದನೆ ಮಾಡ್ಲಿಕ್ಕೆ ಏನ್ ಬೇಕು? ಜ್ಞಾನ ಬೇಕು. ಬರೀ ಜ್ಞಾನ ಇದ್ರೆ ಸಂಪಾದನೆ ಆಗತ್ತಾ? ನಿಮ್ಮ ಹತ್ರ MBBS ಡಾಕ್ಟರ್ ಡಿಗ್ರಿ ಇದೆ, ಓಕೆ, ಸರ್ಜನ್ ಡಿಗ್ರಿ ಇದೆ, ಲಾಯರ್ ಸರ್ಟಿಫಿಕೇಟ್ ಇದೆ, ಅದು ಧನವಾಗಿ ಕನ್ವರ್ಷನ್ ಆಗತ್ತಾ? ಜ್ಞಾನ ಆಕಾರನೋ ನಿರಾಕಾರನೋ? ಧನ ಕಣ್ಣಿಗೆ ಕಾಣತ್ತಲ್ವಾ? ಜ್ಞಾನದ ಆಧಾರದಿಂದ ನಿಯಮಪೂರ್ವಕವಾಗಿ ಕಾನೂನಾತ್ಮಕವಾಗಿ ನೀವು ಸಂಪಾದನೆ ಮಾಡಿರುವಂತಹ ಧನ ಬಿಲ್ಡಿಂಗ್ ರೂಪದಲ್ಲಿ, ಬಂಗಾರದ ರೂಪದಲ್ಲಿ, ಹಣದ ರೂಪದಲ್ಲಿ, ಬ್ಯಾಂಕ್ ಬ್ಯಾಲೆನ್ಸ್ ರೂಪದಲ್ಲಿ, ವೆಹಿಕಲ್ ರೂಪದಲ್ಲಿ, ಮೊಬೈಲ್ ರೂಪದಲ್ಲಿ ಕಾಣತ್ತೋ ಕಾಣಲ್ವೋ? ಸರಿ. ಧನ ಜಾಸ್ತಿ ಆಗ್ತಾ ಹೋದಾಗ ನಿಮ್ಮ ಜೀವನದ ಗುಣಮಟ್ಟ ಇಂಪ್ರೂವ್ಮೆಂಟ್ಸ್ ಆಗತ್ತೋ ಆಗಲ್ವೋ? ಧನ ಜಾಸ್ತಿ ಆದಾಗ ಜೀವನದ ಗುಣಮಟ್ಟ ಇಂಪ್ರೂವ್ಮೆಂಟ್ಸ್ ಆಗತ್ತೋ ಆಗಲ್ವೋ? ಆಗುತ್ತೆ. ಹೆಚ್ಚಿಗೆ ಧನ ಇದ್ರೆ ಕಾರಲ್ಲಿ ಓಡಾಡ್ತಿರಲ್ವಾ? ಕಡಿಮೆ ದುಡ್ಡಿದ್ರೆ BTS ಬಸ್ಸಲ್ಲಿ, ಇನ್ನೂ ಕಡಿಮೆ ಇದ್ರೆ ನಡ್ಕೊಂಡು ಹೋಗ್ಬೇಕಾಗತ್ತೆ ಅಲ್ವಾ? ಅಂದ್ರೆ ನಿಮ್ಮ ಹತ್ರ ಎಷ್ಟು ಧನದ ಉಳಿತಾಯ ಇದೆ, ಅದರ ಆಧಾರದಲ್ಲಿ ಪ್ರಾಪಂಚಿಕವಾಗಿ ಉಪಯೋಗ ಮಾಡುವಂತ ಸಾಧನಗಳು ಏನಾಗ್ತವೆ? ಚೇಂಜ್ ಆಗ್ತವೆ. ಅದರ ಆಧಾರದಲ್ಲಿ ನಿಮ್ಮ ಕರ್ಮ ಮತ್ತು ಸಫಲತೆ ಇಡುವಂಥದ್ದು ಸೇರ್ಕೊಂಡಿರ್ತದೆ ಅಲ್ವಾ? ಅವಾಗ ಆ ಮಗು ದೊಡ್ಡವರಾಗ್ತಾ ಆಗ್ತಾ ಆಗ್ತಾ ಹೋದಾಗ ಗೊತ್ತಾಗತ್ತೆ ಏನಂತ, ಪೂರ್ತಿ ನನ್ನ ಜೀವಿತಾವಧಿಯಲ್ಲಿ ಶರೀರ ಬಿಡುವವರೆಗೂ ಕೂಡ ನಾನೇನ್ ಮಾಡ್ಬೇಕು? ಸಂಪಾದನೆ ಮಾಡ್ಬೇಕು. ಏನ್ ಮಾಡ್ಬೇಕು? ಯಾವುದರ ಆಧಾರದಲ್ಲಿ? ನಿಮ್ಮತ್ತೆ ಏನು ಜ್ಞಾನ ಇದೆ, ಅದರ ವ್ಯಾಪಾರದ ಜ್ಞಾನ ಇದೆಯಾ, ಅಥವಾ ವ್ಯವಸಾಯದ ಜ್ಞಾನ ಇದೆಯಾ, ಅಥವಾ ಭಾಷಣ ಮಾಡುವಂತ ಜ್ಞಾನ ಇದೆಯಾ,
ಅದರ ಆಧಾರದಲ್ಲಿ ಸಂಪಾದನೆ ಮಾಡಿ ಭವಿಷ್ಯಕ್ಕೋಸ್ಕರನು ನೀವು ಏನ್ ಮಾಡಬೇಕಾಗ್ತದೆ? ಜಮಾ ಮಾಡಿ ಇಟ್ಕೊಳ್ಬೇಕಾಗ್ತದೆ. ಓಕೆ, ಸಂಪಾದನೆ ಯಾವಾಗ ಮಾಡಬೇಕು? ಯಾವಾಗ ಮಾಡ್ಬೇಕು? ಹಾ, ಚೆನ್ನಾಗಿದ್ದಂಗೆ ಮಾಡ್ಕೋಬೇಕು. 25 ವರ್ಷದಿಂದ 60 ವರ್ಷ 60 ವರ್ಷದವರೆಗೆ ಅಂತ ಹಳೆ ಕಾಲದ ಫಾರ್ಮುಲಾ. ಸರಿನಾ? ಮೊದ್ಲೆಲ್ಲ ಜನ 70-80 ವರ್ಷದವರೆಗೂ ಕೂಡ ಏನ್ ಮಾಡ್ತಿದ್ರು? ಕೆಲಸ ಮಾಡ್ತಿದ್ರು. ಹೌದೋ ಅಲ್ವೋ? ಹೌದು. ಈಗ ಈಗ 40ಕ್ಕೆ ಹಾ 30ಕ್ಕೆ ಸತ್ರಾಜಣ್ಣ 40ಕ್ಕೆ ಬಂದ್ಬಿಟ್ರು ತಕ್ಷಣ ಅಲ್ವಾ? 70-80 ಇರೋದು 60ಕ್ಕೆ ಬಂತು. 60ಕ್ಕೆ ಇರೋದು ಈಗಿನ ಒಂದು ವರ್ಕ್ ಲೋಡ್ ನೋಡಿದ್ರೆ ಎಲ್ಲರೂ ಹೇಳ್ತಾರೆ, ಒಂದು ದಿನದಲ್ಲಿ 15 ಗಂಟೆ 16 ಗಂಟೆ ಹಗಲು ರಾತ್ರಿ ನಾವು ಕೆಲಸ ಮಾಡೋದಕ್ಕೆ ಏನಾಗತ್ತೆ? 40-45 ವರ್ಷಕ್ಕೆ ಜನರಿಗೆ ನೆನಪಿರೋದಿಲ್ಲ. ಟೆನ್ಷನ್ನು, ಕಣ್ಣು ಕಾಣೋದಿಲ್ಲ, ಕಿವಿ ಕೇಳೋದಿಲ್ಲ, ಕಾಯಿಲೆಗಳು, ಮಾತ್ರೆಗಳು, ಬೆನ್ನೋವು, ಸೊಂಟ ನೋವು, ಸಮಸ್ಯೆಗಳು ಎಲ್ಲ ಆರಂಭ ಆಗುತ್ತೋ ಆಗಲ್ವೋ? ಆಗುತ್ತೆ. ಅಷ್ಟೆಲ್ಲ ಕಾಯಿಲೆಗಳಿದ್ದಾಗ ಸಂಪಾದನೆ ಮಾಡ್ಲಿಕ್ಕೆ ಆಗತ್ತಾ? ಹ್ಮ್. ಅಂದಮೇಲೆ ಸಂಪಾದನೆ ಮಾಡುವಂತ ಸಮಯ ನಮ್ಗೇನಿದೆ? ದಿನದಿಂದ ದಿನಕ್ಕೆ ಕಡಿಮೆ ಆಗ್ತಾ ಇದೆ. ಓಕೆನಾ? ಅವಾಗ ಸಂಪಾದನೆ ಮಾಡೋ ಸಮಯದಲ್ಲಿ ಏನ್ ಮಾಡ್ಬೇಕು? ಏನ್ ಜಾಸ್ತಿ ಮಾಡ್ಬೇಕು? ಸಂಪಾದನೆ ಮಾಡ್ಬೇಕು. ಅವಾಗ ನಾನು ಖರ್ಚು ಮಾಡ್ತಾ ಇದ್ರೆ ಖಾಲಿ ಆಗುತ್ತೆ. ಮಾಡಿರುವಂತ ಸಂಪಾದನೆ ನಾನು ಖರ್ಚು ಮಾಡ್ತೇನೆ, ಅಥವಾ ಸಂಪಾದನೆ ಮಾಡುವಂತ ಸಮಯದಲ್ಲಿ ನಾನು ಸಾಲ ಮಾಡ್ತೇನೆ. ಏನ್ ಮಾಡ್ತೇನೆ? ಸಾಲ ಮಾಡಿ ಸಾಲ ತೀರ್ಸೋದ್ರಲ್ಲೇ ಆಗುತ್ತೆ. ಸಾಲ ಮಾಡಿ ಅಪಾಯಿಂಟ್ಮೆಂಟ್ ತಗೊಳ್ತೇನೆ, ಕಾರ್ ತಗೊಳ್ತೇನೆ, ವೀಕೆಂಡ್ ಪಾರ್ಟಿಗೆ ಹೋಗ್ತೇನೆ, ಎಂಜಾಯ್ ಮಾಡ್ತೇನೆ. ಆವಾಗ ಸಾಲನೇ ಹೆಚ್ಚಾಗುತ್ತೆ. ನಿಮಗೆ ಕೆಲಸದಿಂದ ತೆಗೆದುಹಾಕಿದ್ರು, ಈಗ IT ಕಂಪ್ನಿಯವ್ರು ಮಾಡ್ತಿದಾರಲ್ಲ, ಆವಾಗ ನಿಮ್ದೇನೋ ಯೋಚನೆ ಇರ್ತದೆ, ಏನು ಅಂತಿಮ ಸಮಯದವರೆಗೂ ಕೂಡ ನಾನು ಜಾಬ್ ಮಾಡ್ತೇನೆ, ನನಗೆ ಇಷ್ಟು ಇನ್ಕ್ರಿಮೆಂಟ್ ಬರ್ತಾ ಹೋಗ್ತದೆ, ಇಷ್ಟು ವರ್ಷದ ಇಷ್ಟು ಕಂಪನಿ ಚೇಂಜ್ ಮಾಡಿದ್ದೇನೆ. ನಿಮ್ಮ ನಿರೀಕ್ಷೆ, ನಿಮ್ಮ ಕಲ್ಪನೆ ಇರ್ತದೆ, ಆದ್ರೆ ಅದೇ ರೀತಿ ಜೀವನ ನಡೆಯುತ್ತಾ? ಅದಕ್ಕೆ ನಾವೇನ್ ಮಾಡ್ಬೇಕಾಗ್ತದೆ? ಏನ್ ಮಾಡ್ಬೇಕಾಗ್ತದೆ? ಜಾಸ್ತಿ ಎಚ್ಚರಿಕೆಯಿಂದ ಇರಬೇಕಾಗ್ತದೆ. ಈಗ ಭಗವಂತನ ಪ್ರಶ್ನೆ, ಮಕ್ಕಳೇ, ನಿಮ್ಮ ಹತ್ರ ಜ್ಞಾನ ಜಾಸ್ತಿ ಇದೆಯೋ, ಜ್ಞಾನ ಧನ ಜಾಸ್ತಿ ಇದೆಯೋ? ಯಾವ ಜಾಸ್ತಿ ಇರ್ಬೇಕು? ಲೌಕಿಕದಲ್ಲಿ ಧನ ಯಾವ ರೂಪದಲ್ಲಿ ಇರ್ತದೆ? ಆಸ್ತಿ, ಬಿಲ್ಡಿಂಗು. ಆಧ್ಯಾತ್ಮಿಕ ರೂಪದಲ್ಲಿ ಧನ ಯಾವ ರೂಪದಲ್ಲಿ ಇರ್ತದೆ? ನಿರಾಕಾರ. ಹೇಗೆ? ಆತ್ಮ ನಿರಾಕಾರ, ಆತ್ಮ ಸಂಪಾದನೆ ಮಾಡೋದು ನಿರಾಕಾರ, ಪುರುಷಾರ್ಥ ನಿರಾಕಾರ, ಸೇವೆನೂ ನಿರಾಕಾರ, ಜಮಾನು ನಿರಾಕಾರ. ಅದು ಹೇಗೆ? ಅಲ್ಲಿ ಬಿಲ್ಡಿಂಗು ಅಂತ ಹೇಳಿದ್ರಿ, ಬಂಗಾರ ಅಂತ ಹೇಳಿದ್ರಿ, ಆಭರಣಗಳು ಅಂತಂದ್ರಿ, ಜಮೀನು ಅಂತಂದ್ರಿ, ಹಣ ಅಂತಂದ್ರಿ, ಬಟ್ಟೆ ಅಂತಂದ್ರಿ, ಕಾರು, ಮೊಬೈಲ್ ಅಲ್ವಾ? ಇದೆಲ್ಲ ಧನ ತಾನೇ? ಓಕೆ, ಇಲ್ಲಿ ಧನ ಯಾವುದು? ಶಕ್ತಿಗಳು, ಸಪ್ತಗುಣಗಳು, ಶಕ್ತಿಗಳು. ಶಾಂತಿ, ಸುಖ, ಸಂತೋಷ, ಆನಂದ, ನೆಮ್ಮದಿ, ಪ್ರೀತಿ, ಪವಿತ್ರತೆ, ಶಕ್ತಿಗಳು, ಇವೆಲ್ಲ ಏನು? ಸ್ಟಾಕ್. ಈಗ ಬಾಬನ ಪ್ರಶ್ನೆ, ಅಷ್ಟೆಲ್ಲ ಮಾಡಬೇಕು ಅಂತಂದ್ರೆ ನೀವು ಸೀರಿಯಸ್ ಆಗಿ ಸಂಪಾದನೆ ಮಾಡಬೇಕೋ ಬೇಡವೋ? ಸರಿ. ಲೌಕಿಕದಲ್ಲಿ ಸಂಪಾದನೆಗಂತ ಹೋದಾಗ ಅಲ್ಲಿ ಏನು ಮಾಡ್ತಾ ಇರ್ತೀರಿ? ಕೆಲಸ ಮಾಡ್ತಾರೆ. ಕೆಲಸದ ಕಡೆ ಮಾತ್ರ ಗಮನನೋ ಬೇರೆ ಕಡೆನೂ ಗಮನ ಇರ್ತದೋ? ಕೆಲಸದ ಕಡೆ ಮಾತ್ರ. ವೆಂಕಟೇಶ್ ಅನ್ನೋರು ಕೇಳೋಣ. ವೆಂಕಟೇಶ್ ಅನ್ನೋರೇ, ಅಂಗಡಿಗೆ ಹೋದಾಗ ನಿಮ್ಮ ಗಮನ ಎಲ್ಲಿರ್ತದೆ? ಎಲ್ಲಿರ್ತದೆ? ವೆಂಕಟೇಶ್ ಅನ್ನಗೆ ಅನ್ಮ್ಯೂಟ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅಂತ ಕಾಣ್ತದೆ. ಸರಿ, ಅಂಗಡಿ ಕಡೆನೇ ಇರ್ತದೆ ತಾನೆ? ಅವಾಗ ಯಾರಾದ್ರೂ ಫೋನ್ ಮಾಡಿದ್ರೆ ಫೋನ್ ರಿಸೀವ್ ಮಾಡ್ತೀರೋ ಮಾಡಲ್ವೋ? ಮಾಡ್ತೀವಿ. ಫೋನಿನ ಕಡೆ ಜಾಸ್ತಿ ಗಮನ ಇರ್ತದೋ, ಕ್ಯಾಶ್ ತಗೊಳ್ಳೋದು ಕೊಡೋದ್ರಲ್ಲಿ ಗಮನ ಇರ್ತದೋ? ಕ್ಯಾಶ್ ತಗೊಳಕ್ಲೆ. ಯಾಕೆ? ವ್ಯಾಪಾರ ಮಾಡ್ತಾ ಇರ್ತೀವಲ್ಲ, ಅದರ ಅವಶ್ಯಕತೆ ಇದೆ ತಾನೆ? ಹೌದು. ಆವಾಗ ಆ ಸಮಯದಲ್ಲಿ ಬೇರೆ ಎಲ್ಲದಿಂದ ನೀವು ಡಿಟ್ಯಾಚ್ ಆಗಿರ್ತೀರಲ್ವಾ?
ಹೌದು. ಎದುರುಗಡೆ ಕಸ್ಟಮರ್ ಇದ್ದಾರೆ, ಅವ್ರು ಕ್ಯಾಶ್ ಕೊಡ್ತಾ ಇದ್ದಾರೆ, ಅವಾಗ ನೀವು ಟೀ ಕಾಫಿ ಕುಡಿತೀರಾ ಇಲ್ಲ ಅಥವಾ ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ನೋಡ್ತೀರಾ ಇಲ್ಲ ಅಥವಾ ಮಕ್ಕಳ ಹತ್ರ ಮಾತಾಡ್ತಿರೋ ಇಲ್ಲ ಅಥವಾ ಯೂರಿನ್ ಪಾಸ್ ಮಾಡ್ಲಿಕ್ಕೆ ಹೋಗ್ತಿರೋ? ಇಲ್ಲ ಅದ್ರ ಕಡೆ ಗಮನ ಇರ್ತದೋ ಇರಲ್ವೋ? ಇರಲ್ಲ. ಯಾವ್ದು ಕಡೆ ಗಮನ? ವ್ಯಾಪಾರದ ಕಡೆ. ಅಂದ್ರೆ ಜ್ಞಾನವನ್ನ ಧನವನ್ನ ಕನ್ವರ್ಷನ್ ಮಾಡೋದಲ್ಲಿ ನೀವು ಬ್ಯುಸಿ ಆಗಿರುತ್ತೆ. ಯಾವ್ದಿಂದ ಮುಕ್ತ? ಯಾವ್ದಿಂದ ಮುಕ್ತ? ಬೇರೆ ಇದರಲ್ಲಿ ಎಲ್ಲ ಬ್ಯುಸಿ ಕಡೆಯಿಂದ ಆಗಿದ್ದೀರಿ. ಯಾವ್ದು ಯಾವ್ದ್ರಿಂದ ಮುಕ್ತ? ಬೇರೆ ಎಲ್ಲ ಕಡೆಯಿಂದ ಎಲ್ಲದ್ರಿಂದ ಎಲ್ಲ ಕಡೆ. ನಾನು ಶರೀರ, ನಾನು ಪುರುಷ, ನಾನು ಸ್ತ್ರೀ, ಮಕ್ಕಳು, ಮೊಮ್ಮಕ್ಕಳು, ಮನೆಯವ್ರು ತರಕಾರಿ ತರ್ಲಿಕ್ಕೆ ಹೇಳಿದ್ದಾರೆ, ಮೊಬೈಲ್ ಕರೆನ್ಸಿ ಹಾಕ್ಬೇಕು, ಇದೆಲ್ಲ ನೆನಪಿರುತ್ತಾ? ಇಲ್ಲ. ಹಾ, ಯಾವ್ದಲ್ಲಿ ಕೇವಲ ಆ ಕರ್ಮ ಮತ್ತು ಕರ್ಮದ ಫಲ ಫಲ ಸಂಪಾದನೆ ಮಾಡೋದಷ್ಟೇ ಕೆಲಸ. ಆವಾಗ ಏನಾಗತ್ತೆ? ಸಂಪಾದನೆ ಚೆನ್ನಾಗಿ ಜಾಸ್ತಿ ಅಲ್ವಾ? ಹಾಗೇನೆ ಮಕ್ಕಳೇ, ಎಲ್ಲಿ ಆಧ್ಯಾತ್ಮಿಕವಾಗೂ ಸಂಪಾದನೆ ಮಾಡ್ಬೇಕಲ್ವಾ? ಮಾಡಬೇಕು. ಎಲ್ಲಿ? ಸಂಗಮದಲ್ಲಿ ಪರಮಧಾಮದಲ್ಲಿ. ಸ್ಥಳ ಎಲ್ಲಿ? ಪರಮಧಾಮ. ಪರಮದ. ಅವಾಗ ಯಾವ ಸ್ಮೃತಿ ಇರಬೇಕು? ನಾನು ಆತ್ಮ ಪರಮಧಾಮದಲ್ಲಿ ಇದ್ದೇನೆ. ಎಲ್ಲಿದ್ದೇನೆ? ಪರಮಧಾಮ ಯಾರ ಜೊತೆಗಿದ್ದೇನೆ? ಪರಮಾತ್ಮ ಅಲ್ಲಿ ಏನ್ ಮಾಡ್ತಾ ಇದ್ದೀರಿ? ಶಕ್ತಿ ಬಾಬನ್ ಜೊತೆಗೆ ಜೋಡಣೆ ಆಗಿದೆ. ಆಗಿದ್ದೀರಿ. ಬಾಬರ್ ಪ್ರಾಡಕ್ಟ್ ಶಾಂತಿ, ಸುಖ, ಸಂತೋಷ, ನೆಮ್ಮದಿ ನಿಮ್ಮಿಂದ ಹೊರಗಡೆಗೆ ಹೊರಗ್ತಾ ಇದೆ ಎಲ್ಲಿಗೆ? ಪ್ರಪಂಚ. ಅದು ಎಲ್ಲಾರು ಹೋಗ್ಲಿ, ನಮ್ಗೆ ಗೊತ್ತಿಲ್ಲ. ಎಲ್ಲಿ ಹೊರಗಡೆ ಹೋಯ್ತು ನನ್ನ ಅಕೌಂಟ್ ಜಮಾ ಆಯ್ತು ಅಷ್ಟೇ, ಆನ್ಲೈನ್. ಸರಿನಾ? ಆರ್ಡರ್ ತಗೊಂಡ್ರು ಶಿವಬಾಬಾ ಕೊಡ್ತಾ ಇರೋದು ನಾವು ನನ್ನ ಮೂಲಕ ಹೋದಾಗ ನನ್ನ ಅಕೌಂಟಿಗೆ ಏನಾಗತ್ತೆ? ಜಮ ಜಮಾ ಆಗುತ್ತೆ. ಅವಾಗ ಸಂಪೂರ್ಣ ಗಮನ ಯಾವ್ದು ಕಡೆ ಕೊಡಬೇಕು? ಸಂಪಾದನೆ ಕಡೆ. ಇದನ್ನ ನೀವು ಈಗ ಇರುವಂತ ಜ್ಞಾನದ ಆಧಾರದಲ್ಲಿ ಈ ರೀತಿ ಜ್ಞಾನವನ್ನ ಧನದಲ್ಲಿ ಕನ್ವರ್ಷನ್ ಮಾಡಬಹುದು. ಸರಿನಾ? ಈಗ ವೆಂಕಟೇಶಣ್ಣವ್ರ ಹತ್ರ ತುಂಬಾ ಪ್ರೀತಿಯ ಒಂದು ನಾಯಿ ಇದೆ ಅಂತ ತಿಳ್ಕೊಳ್ಳಿ. ಏನಿದೆ ವೆಂಕಟೇಶಣ್ಣ? ನಾಯಿ ಆ ನಾಯಿಯನ್ನ ಅಂಗಡಿಗೆ ತಗೊಂಡೋದ್ರೆ ಏನಾಗ್ತದೆ? ಡಿಸ್ಟರ್ಬ್ ಆಗುತ್ತೆ. ಯಾವ್ದಕ್ಕೆ? ಯಾವ್ದಕ್ಕೆ? ಹಾ. ವ್ಯಾಪಾರ ಅಲ್ಲಿರುವಂತ ನಿಮ್ಮ ಲೇಬರ್ಗಳಿಗೆ, ವ್ಯಾಪಾರಿಗಳಿಗೆ, ಕಸ್ಟಮರ್ಗಳಿಗೆ ಎಲ್ಲರಿಗೂ ಕೂಡ ತೊಂದರೆ ಕೊಡತ್ತೋ ಕೊಡಲ್ವೋ? ಕೊಡುತ್ತೆ. ಹಾಗಿದ್ದು ನಾಳೆಯಿಂದ ನಿಮ್ಮಲ್ಲಿ ಎಲ್ಲ ಕಸ್ಟಮರ್ಗಳು ಜಾಸ್ತಿ ಬರ್ತಾರೋ ಬರಲ್ವೋ? ಬರಲ್ಲ. ಬರಲ್ಲ. ನಾಯಿ ಬಂದ್ಮೇಲೆ ಅದು ಭೌ ಹೇಳೇ ಹೇಳ್ತದೆ. ಅವಾಗ ನಿಮ್ಮ ಅಂಗಡಿ ಹೌದು. ಬೇರೆ ಅಂಗಡಿಗೆ ಹೋಗ್ತಾರೋ? ಹೌದು. ಹಾ, ಬೇರೆಯವರ ಹಾಗಿದ್ರೆ ನೀವು ರಾಜಯೋಗ ಮಾಡ್ಬೇಕಾದ್ರೆ ನಿಮ್ ಜೊತೆಗೆ ಯಾರ್ಯಾರು ಇರ್ತಾರೆ? ಎಲ್ಲರೂ ನಾನು ಸರಿ, ಮನಸ್ಸು. ಸರಿಯಾಗಿ ಹೇಳಿ, ಯಾರ್ಯಾರು ಇರ್ತಾರೆ? ನಾನು ಶಿವಪ್ಪ. ನಾನು ಬರೀ- ನನ್ನದು ಬರೀ ಬಾಯಲ್ಲಿ ಮಾತ್ರ. ನಿಮ್ಮನ್ನು ನೀವು ಚೆಕ್ ಮಾಡ್ಕೊಳ್ಳಿ. ನೀವು ಶಿವಬಾಬಾನು ಇರಬಾರ್ದಲ್ಲಿ, ಬರೀ ಶಕ್ತಿ ಅಷ್ಟೇ. ಏನಾಗ್ಬೇಕು? ಬೇರೆ ಎಲ್ಲದಿಂದ ಮುಕ್ತ, ಜೀವನ ಮುಕ್ತ ಅಂತ ಹೇಳ್ತಾರೆ. ಬಾಬನ ಶಕ್ತಿ ವಿಶ್ವಕ್ಕೆ ಹೋಗ್ಬೇಕು, 3 ಲೋಕಕ್ಕೆ ಹೋಗ್ಬೇಕು, ಇದು ವಿಶ್ವ ಕಲ್ಯಾಣ ಕಾರಣ, ಸರ್ವಶಕ್ತಿ, ಇದು ಯಾವುದೂನು ಕೂಡ ಇರಕೂಡದು. ಜೀವನದಿಂದನೇ. ಮುಂದಿನ 84 ಜನ್ಮಕ್ಕೆ ಸಂಪಾದನೆ ಅದು ಎಲ್ಲ ಆಮೇಲೆ, ಸಂಪಾದನೆ ಆದ್ಮೇಲೆ ನೋಡೋಣ. ಅದು ಬಂದಿರುವಂತ ಧನ ಯಾವ್ದಕ್ಕೆ ಉಪಯೋಗ ಮಾಡ್ಬೇಕು, ಯಾವ್ದಕ್ಕೆ ಖರ್ಚು ಮಾಡ್ಬೇಕು, ಅದು ಯಾವಾಗ? ಸಂಪಾದನೆ ಆದ್ಮೇಲೆ. ಆ ಕರ್ಮ ಮುಗಿದ ನಂತರದಲ್ಲ. ಅದ್ರ ಕರ್ಮದ ಸಮಯದಲ್ಲಿ ಏನ್ ಮಾಡ್ಬೇಕು? ಸಂಪಾದನೆ ಕಡೆನೆ ಗಮನ ಕೊಡಿ. ಇರಬೇಕು. ಈಗ ಭಗವಂತನ ಪ್ರಶ್ನೆ, ರಾಜಯೋಗ ಮಾಡಬೇಕಾದ್ರೆ ನೀವು ಮುಕ್ತ ಜೀವನ, ಮುಕ್ತ ಸ್ಥಿತಿಯ ಆಧಾರದಲ್ಲಿ ಸಂಪೂರ್ಣವಾಗಿ ಈಶ್ವರ್ಯ ಕಾರ್ಯದಲ್ಲಿ ನಿಮ್ಮ ಮನಬುದ್ಧಿ ಪರಮಧಾಮದಲ್ಲಿ ಎಷ್ಟು ಸಮಯ ನಿರಂತರವಾಗಿ ಇರುತ್ತೆ? ಶರೀರ ಎಷ್ಟೊತ್ತಿರ್ತದೆ ಇಂಪಾರ್ಟೆಂಟ್ ಅಲ್ಲ. ಇಂಪಾರ್ಟೆಂಟ್ ಇರ್ಬೇಕಾಗಿದೆ ಯಾವುದು? ಮನ ಮನಬುದ್ಧಿ. ಆವಾಗ ಯಾವುದೇ ಒಂದು ಚಿಂತೆ, ಇರಕೂಡದು. ಚಿಂತನೆ, ಯೋಚನೆ, ಕಲ್ಪನೆ, ಸ್ವಪ್ನ, ಎಲ್ಲದಕ್ಕಿಂತ ಮುಖ್ಯವಾಗಿ ನಿದ್ರೆ. ನಿದ್ರೆ. ಇದು ಕರೆಕ್ಟ್ ಆಗಿ ಆನ್ಸರ್. ಇರಬಾರ್ದು. ಹೌದು, ಯಾವ್ದಾದ್ರು ಇದ್ರೆ ಅಲ್ಲಿ ಸಂಪಾದನೆ ಆಗ್ತಾ ಇರೋದು. ಹೆಂಗ್ ಗೊತ್ತಾಗ್ತಾ ಇದೆ?
ಮನಸ್ಸಾಗು ಶಕ್ತಿ ಫ್ಲೋ ಆಗ್ತಾ ಇದೆ, ಸ್ಥಿತಿ ಇಂಪ್ರೂವ್ಮೆಂಟ್ಸ್ ಆಗ್ತದೆ. ಮಟೀರಿಯಲ್ ಹೊರಗಡೆ ಹೋಗ್ತಾ ಇದೆ, ವೆಂಕಟೇಶ್ ಅನ್ನೋರ್ ಗಲ್ಲಿ ತುಂಬ್ತಾ ಇದೆ. ತುಂಬೋದು ಬ್ಯಾಗಲ್ಲಿ ಹಾಕೋದು, ತುಂಬೋದು ಬ್ಯಾಗಲ್ಲಿ ಹಾಕೋದು ಅಲ್ವಾ ಅಣ್ಣವ್ರೆ? ಹೌದು, ಅವಾಗ ಏನಾಗ್ತಾ ಇರ್ತದೆ? ಸಂಪಾದನೆ. ಖುಷಿನೋ ಖುಷಿ ಅಲ್ವಾ? 6 ತಿಂಗಳಾದ್ಮೇಲೆ ಅಣ್ಣವ್ರಿಗೆ ಗ್ಯಾಸ್ಟ್ರಿಕ್ ಬಂದ್ಬಿಡ್ತು. ಯಾಕೆನೋ ಗೊತ್ತೇ ಇಲ್ಲ. ಯಾಕೆ ಹೇಳಿ? ಗಮನ ಇಲ್ಲಿ. ಊಟ ಬಿಟ್ಟು ಊಟ ತಿಂಡಿ ನಿದ್ದೆ ಎಲ್ಲ ಬಿಟ್ಬಿಟ್ಟು ಏನ್ ಮಾಡುದು? ಸಂಪಾದನೆ ಮಾಡಿದ್ದು. ಮಾಡಿದ್ದು. ಹಾಗೆ ಇಲ್ಲಿ ನೀವು ಮಕ್ಕಳಿಗೆ ಜೀವನ್ ಮುಕ್ತಿ ಸ್ಥಿತಿ ಎಷ್ಟು ನಿಮಗೆ ಆ ಸ್ಮೃತಿಯಲ್ಲಿ ಇರ್ತದೆ. ಪುರಾಣಿ ದೇಹ और पुरानी दुनिया से मुक्त जीवन मुक्त स्थिति और मुक्तिधाम में जाने की सभी बच्चों को प्राप्त है. ಈ ಗುಣವನ್ನ, ಈ ಶಕ್ತಿಯನ್ನ, ಈ ಜ್ಞಾನವನ್ನ ಬಾಬಾ ಏನ್ ಮಾಡಿದ್ದಾರೆ? ನಿಮಗೆ ಕೊಟ್ಟಿಲ್ವೋ? ಕೊಟ್ಟಿದ್ದಾರೆ. ಆದರೆ ದಿನದಲ್ಲಿ ಎಷ್ಟು ಸಮಯ ಆ ಸ್ಥಳದಲ್ಲಿ, ಆ ಮನೆಯಲ್ಲಿ ಸಂಪಾದನೆ ಮಾಡುವಂತ ಸ್ಥಳದಲ್ಲಿ ನಿಮ್ಮ ಮನಸ್ಸು ಇರತ್ತೆ ಅಂತ ನೀವೇ ಏನ್ ಮಾಡ್ಕೊಳ್ಬೇಕು? ಸರಿ, ಅಲ್ಲಿಗೆ ಹೋದ್ರಿ. ಎಲ್ಲಿಗೆ? ಮುಂದೆ ಅಪಾಯಿಂಟ್ಮೆಂಟ್ ಸಿಕ್ಕಿದೆ, ಅಷ್ಟೊತ್ತಿಗೆ ಹೋದ್ರಿ. ಎಷ್ಟು? 3:15 4:45 ಅಲ್ಲಿರ್ಬೇಕು. ಅಲ್ಲಿ ಹೋದ್ರಿ. ಮುಂದೇನೋ ಅಂಗಡಿ ಹೋಗ್ಬಿಟ್ಟು ಸುಮ್ಮನೆ ನಿಂತ್ಕೊಂಡ್ಬಿಡದ? ವ್ಯಾಪಾರ ಆಗ್ತಾ ಇದೆಯೋ ಇಲ್ವೋ ಗೊತ್ತಾಗೋದು ಹೇಗೆ? ಜ್ಞಾನ ಗೊತ್ತಾಯ್ತು. ಏನಂತ? ನಾನು ಆತ್ಮಾಗ ಹೋಗ್ಬೇಕು, ಪರಂಧಾಮಕ್ಕೆ ಹೋಗ್ಬೇಕು, ಪರಮಾತ್ಮನ ಜೊತೆಲಿ ಇರ್ಬೇಕು. ಇದು ಜ್ಞಾನ ಗೊತ್ತಾಯ್ತು. ಮುಂದೆ ಧನವಾಗಿ ಕನ್ವರ್ಷನ್ ಆಗ್ತಾ ಇದೆಯೋ ಇಲ್ವೋ, ವ್ಯಾಪಾರ ಆಗ್ತಾ ಇದೆಯೋ ಇಲ್ವೋ, ಲಾಭ ಆಗ್ತಾ ಇದೆಯೋ ಇಲ್ವೋ, ಪ್ರಾಡಕ್ಟ್ ಸೇಲ್ ಆಗ್ತಾ ಇದೆಯೋ ಅಂತ ಗೊತ್ತಾಗೋದು ಹೇಗೆ? ಗೊತ್ತಾಗ್ಬೇಕೋ ಬೇಡವೋ? ಯಾರಿಗೆ ಗೊತ್ತಾಗ್ಬೇಕು? ಹೆಂಗ್ ಗೊತ್ತಾಗ್ತದೆ? ಏನ್ ಅನುಭವ? ಏನ್ ಅನುಭವ? ನೋಡಿ ಮುಂದೆ ಬಾಬಾ ಏನ್ ಹೇಳ್ತಾರೆ? साथ में एक ज्ञान का खजाना नहीं लेकिन योग का भी खजाना है जिससे सर्व शक्तियों की प्राप्ति होती है. ಬರೀ ಜ್ಞಾನ ಇದ್ರಷ್ಟೇ ಆಗೋದಿಲ್ಲ. ಆದ್ರೆ ಅಲ್ಲಿ ಹೋದ ಮೇಲೆ ಮನಸ್ಸು ಬಾಬನ ಜೊತೆಗಿಟ್ಟಾಗ ಅಲ್ಲಿ ಶಕ್ತಿಗಳು ಏನಾಗ್ತಾ ಇರ್ತವೆ? ಅನುಭವ ಹೊರಗಡೆ ಹೋಗ್ತಾ ಇರ್ಬೇಕು. ಪ್ರಾಪ್ತಿ ನಿಮಗೆ ಪ್ರಾಪ್ತಿ ಆಗ್ಬಿಟ್ಟು ನಿಮ್ಮಿಂದ ಹೊರಗಡೆಗೆ ಹೋಗ್ತಾ ಇರುತ್ತೆ. ಈಗ ನಾನು ಇಡ್ಲಿ ವಡ ಮಾಡ್ಬಿಟ್ಟು ಸೇಲ್ ಮಾಡ್ತಿದ್ದೇನೆ ಅಂದ್ರೆ ನನಗೆ ವಾಸನೆ ಬರ್ಬೇಕೋ ಬೇಡವೋ? ಬರ್ಬೇಕು. ಇಡ್ಲಿ ವಡ ನಾನು ಮಾಡ್ತಿದ್ದೇನೆ ಅಂದ್ರೆ ನನಗೆ ತಂಪಿನ ಅನುಭವ ಆಗ್ಬೇಕೋ ಬೇಡವೋ? ಇಡ್ಲಿ ವಡ ನಾನು ಮಾಡ್ತಾ ಇದ್ದೇನೆ, ನನ್ಗೆ ತಂಪಿನ ಅನುಭವ ಆಗ್ಬೇಕೋ ಬೇಡವೋ? ಬಿಸಿ ಬಿಸಿ ಅನುಭವ ಆಗ್ಬೇಕು ತಾನೆ? ಅಂತ ಹೇಳಿದ್ರೆ ಮತ್ತೆ ಅವಾಗ ಏನು ಮಾಡ್ತಾ ಇದ್ದೀನೋ ಆ ಕರ್ಮದ ಎಫೆಕ್ಟ್ ನನಗೆ ಬೇಕು. ಅದಕ್ಕೆ ಬಾಬಾ ಹೇಳ್ತಾರೆ ಯೋಗ. ಅಲ್ಲಿ ಹೋಗಿದ್ದೀರಿ ಸರಿ, ಜ್ಞಾನ ಇದೆ ಸರಿ, ಆದರೆ ಅಲ್ಲಿ ಕರ್ಮ ಮಾಡಬೇಕು ಅಂತಂದ್ರೆ ನಿಮ್ಮಿಂದ ಶಕ್ತಿಯ ಅನುಭವ ನಿಮಗೆ ಶಕ್ತಿ ಬರ್ತಾ ಇರುವಂತದ್ದು, ನಿಮ್ಮಿಂದ ಬೇರೆಯವರಿಗೆ ಹೋಗ್ತಾ ಇರುವಂತದ್ದು, ಮನಬುದ್ಧಿ ಸಂಸ್ಕಾರದ ಮೂಲಕ, ಶರೀರದ ಮೂಲಕ, ಪಂಚತತ್ವಗಳ ಮೂಲಕ, ವಾತಾವರಣದ ಮೂಲಕ, ವಾಯುಮಂಡಲದ ಮೂಲಕ ಏನಾಗ್ತಾ ಇದೆ? ಬೇರೆ ಕಡೆಗೆ ಆ ಶಕ್ತಿ ಪ್ರವಾಹ ಆಗ್ತಾ ಇದೆ ಅಂತಂದ್ರೆ ನೀವು ಡ್ಯೂಟಿ ಮೇಲೆ ಇದ್ದೀರಿ, ಕೆಲಸ ಸರಿಯಾಗಿ ಆಗ್ತಾ ಇದೆ. ಆದ್ರೆ ಮಾತ್ರ ನಿಮ್ಗೆ ಸಂಬಳ ಸಿಗುತ್ತೆ. ಇಲ್ಲ ಅಂತಂದ್ರೆ ಈಗ ಶಕ್ತಿ ಹೋಗ್ತಾ ಇದೆ ಅಂತಂದ್ರೆ ಏನಾಗತ್ತೆ? ಬಾಬಾ ಹೇಳ್ತಾರೆ 1 ಸೆಕೆಂಡು ಕೂಡ ನಾನು ಆ ಸಂಪಾದನೆ ಇಟ್ಕೊಳ್ಳೋದಿಲ್ಲ, ನಿಮ್ಮ ಅಕೌಂಟ್ ಅಲ್ಲಿ ಏನ್ ಮಾಡ್ಬಿಡ್ತೀನಿ? ಜಮಾ ಮಾಡ್ತೀನಿ. ಮೊದ್ಲು ಜ್ಞಾನ ಸಂಪಾದನೆ ಯಾಕೆ ಬೇಕು? ನಮ್ ಸಂಪಾದನೆ ಹೇಳಿ ನೋಡೋಣ. ಕೊಡೋದಕ್ಕಲ್ಲ, 5,000 ವರ್ಷ ನನಗೆ ಬೇಕು. ಎಷ್ಟು ವರ್ಷ? 5,000. ಒಂದು ಜನ್ಮಕ್ಕೆ, ಒಂದು ಶರೀರಕ್ಕೆ 60 ವರ್ಷಕ್ಕೆ ಇಷ್ಟು ಸಮಯ ನೀವು ಸಂಪಾದನೆ ಕೊಡ್ತೀರಾ ಅಂತಂದ್ರೆ ಇನ್ನು 5,000 ವರ್ಷಕ್ಕೆ ಲಕ್ಷ್ಮೀನಾರಾಯಣ ಆಗ್ಬೇಕು ಅಂತ ಹೇಳ್ತೀರಲ್ಲ, ಎಷ್ಟು ಸಮಯ ಕೊಡ್ಬೇಕಾಯ್ತು? ಕೊಡ್ತಾ ಇದ್ದೀರಾ? ಮಾತಾಡೋದಿಲ್ಲ ಯಾರು? ಕೊಡ್ತಾ ಇದ್ದೀರಾ? ಸ್ಥೂಲ ಸಂಪಾದನೆ ಕಡೆ ನೀವು ಗಮನವನ್ನ ಕೊಟ್ಟಾಗ ನಿಮ್ಗೆ ದುಡ್ಡು, ಬಿಲ್ಡಿಂಗು, ಬಂಗಾರ, ಶೇರ್, ಸರ್ಟಿಫಿಕೇಟ್ ಎಲ್ಲ ಸಿಗ್ತದೋ ಸಿಗಲ್ವೋ? ಸರಿ. ಶಾಂತಿ, ಸುಖ, ಸಂತೋಷ, ಆನಂದ, ನೆಮ್ಮದಿ ಸಿಗತ್ತಾ? ಇಲ್ಲ. ಸರಿ. ಆಧ್ಯಾತ್ಮಿಕ ಸಂಪಾದನೆ ಮಾಡಿದಾಗ ಶಾಂತಿ, ಸುಖ, ಸಂತೋಷ, ಆನಂದ, ನೆಮ್ಮದಿ ಸಿಗತ್ತಾ?
ಸಿಗುತ್ತೆ. ಸಿಗುತ್ತೆ. ಬಿಲ್ಡಿಂಗ್, ಊಟ, ಬಟ್ಟೆ, ಬಂಗಾರ, ಕಿರೀಟ ಎಲ್ಲ ಸಿಗತ್ತಾ? ಇಲ್ಲ. ಇಲ್ಲ. ಸಿಗ್ತದೆ. ಏನಾಗ್ತದೆ? ಸತ್ಯುಗ ತ್ರೇತಾಯುಗದಲ್ಲಿ ನಿಮ್ಗೆ ಕಿರೀಟ ಹೆಂಗ್ ಸಿಕ್ತು? ಸಿಂಹಾಸನ ಹೆಂಗ್ ಸಿಕ್ತು? ಸಂಗಮ ಯುಗದ ಸಂಪಾದನೆ. ಯಾವ ಸಂಪಾದನೆ? ಶರೀರದ, ಆತ್ಮದ? ಆತ್ಮ. ಆತ್ಮ. ಅರ್ಥ ಆಗ್ತಾ ಇದೆಯಾ? ಹ್ಮ್. ಆತ್ಮದ ಸಂಪಾದನೆ ಆತ್ಮಕ್ಕೆ ಬೇಕಾಗಿರೋದು ಸಿಗ್ತದೆ. ಮನಬುದ್ಧಿ ಸಂಸ್ಕಾರಕ್ಕೆ ಬೇಕಾಗಿರೋದು ಸಿಗತ್ತೆ, ಶರೀರಕ್ಕೆ ಬೇಕಾಗಿರೋದು ಸಿಗತ್ತೆ, ಮಕ್ಕಳಿಗೆ ಬೇಕಾಗಿರೋದು ಸಿಗತ್ತೆ, ವಾತಾವರಣಕ್ಕೆ ಬೇಕಾಗಿರೋದು ಸಿಗತ್ತೆ, ಪ್ರಪಂಚಕ್ಕೆ ಬೇಕಾಗಿರೋದನ್ನು ಕೂಡ ಸಿಗುತ್ತೆ. ಇದರಿಂದ ಎಲ್ಲಾನು ಕೂಡ ಸಿಗತ್ತೆ. ಈಗ ದಾದಿಯವರೆಲ್ಲ ಯಜ್ಞಕ್ಕೆ ಬಂದಾಗ ದುಡ್ಡು ತಗೊಂಡು ಬಂದಿದ್ರ? ಇಲ್ಲ. ಹ್ಮ್. ಅಂತಿಮ ಸಮಯದಲ್ಲಿ ಹೆಂಗ್ ಓಡಾಡ್ತಿದ್ರು? ಕಾರ್. ಎಷ್ಟು ಅಮೌಂಟಿನ ಕಾರು? ಕೋಟಿ. ಕೋಟಿ ಗಟ್ಲೆ ಕಾರ್ ಅಲ್ವಾ? ಅವ್ರೇನ್ IT ಕಂಪ್ನಿ ಕೆಲ್ಸಕ್ಕೆ ಹೋಗಿದ್ರ? ಇಲ್ಲ. ಇಲ್ಲ. ಅವರ ಜೊತೆಗೆ ಸೇವಾದಾರಿಗಳಿದ್ರು ಇಲ್ವೋ? ಇದ್ರು. ಇರ್ತದೆ. ರೊಟ್ಟಿ ಮಾಡ್ಲಿಕ್ಕೆ ಒಬ್ರು, ಕೈ ಹಿಡ್ಕೊಳ್ಲಿಕ್ಕೆ ಒಬ್ರು, ಫೋನ್ ರಿಸೀವ್ ಮಾಡ್ಲಿಕ್ಕೆ ಒಬ್ರು. ಯಾಕಿದ್ರು? ಅಷ್ಟು ಸಂಪಾದನೆ. ಆಧ್ಯಾತ್ಮಿಕ ಸಂಪಾದನೆಯನ್ನು ಅವರು ಮಾಡಿದ್ರಿ. ಮಾಡಿದ್ದಾರೆ. ಅರ್ಥ ಆಗ್ತಾ ಇದೆಯಾ? ಹ್ಮ್. ಅಂದ್ಮೇಲೆ ಆಧ್ಯಾತ್ಮಿಕ ಸಂಪಾದನೆ ಮಾಡಿದಾಗ ನಿಮ್ಗೆ ಸ್ಥೂಲ ಸೂಕ್ಷ್ಮ ಎಲ್ಲ ಏನೇನು ಅವಶ್ಯಕತೆ ಇದೆಯೋ ಅದೆಲ್ಲಾನು ಕೂಡ ಏನಾಗ್ತದೆ? ಸಿಗ್ತದೆ. ಅವಾಗ ನೀವೇನ್ ಚೆಕ್ ಮಾಡಬೇಕು? ಅಲ್ಲಿ ಹೋದಾಗ ಯೋಗ ಕರೆಕ್ಟ್ ಆಗಿ ಆಗ್ತಾ ಇದೆಯೋ ಇಲ್ವೋ? ವ್ಯಾಪಾರ ಚೆನ್ನಾಗಿ ಯಾವಾಗ ಆಗ್ತದೆ? ವ್ಯಾಪಾರ ಮಾಡ್ತಾ ಇದಾರೆ. ಒಳ್ಳೆ ಒರಿಜಿನಲ್ ಪ್ರಾಡಕ್ಟ್ ಕೊಟ್ಟಾಗ, ಎದುರುಗಡೆ ಕಸ್ಟಮರ್ ಬಂದಾಗ, ಅಂಗಡಿ ಓಪನ್ ಮಾಡಿದಾಗ, ಅವ್ರಿಗೆ ಏನು ಬೇಕು ಅದನ್ನ ಕೊಟ್ಟಾಗ, ನಿಮ್ಗೆ ಬೇಕಾದಾಗ ನೀವು ಅಂಗಡಿ ಓಪನ್ ಮಾಡ್ಕೊಂಡು ಕೂತ್ಕೊಂಡ್ರೆ ಏನಾಗೋದಿಲ್ಲ? ವ್ಯಾಪಾರ ಆಗಲ್ಲ. ಕಸ್ಟಮರ್ಗಳು ಬರೋದಿಲ್ಲ. ಪ್ಯೂರ್ ಐಟಮ್ ಅನ್ನು ಕೊಡ್ತಾ ಹೋದ ಜನ ಏನ್ ಮಾಡ್ತಾ ಹೋಗ್ತಾರೆ? ಯಾಕಂದ್ರೆ ಮಾರ್ಕೆಟ್ ಅಲ್ಲಿ ಯಾವ ಪ್ರಾಡಕ್ಟ್ ಸಿಗ್ತಾ ಇದೆ? ಡೂಪ್ಲಿಕೇಟ್. ಡೂಪ್ಲಿಕೇಟ್. ಒರಿಜಿನಲ್ ಯಾರ ಹತ್ರ ಇದೆ? ಪರಮಾತ್ಮ. ನಿಮ್ಮ ಹತ್ರ ಇದೆ ಅಲ್ವಾ? ನೀವು ಒರಿಜಿನಲ್ ತಗೊಳ್ತಿದ್ದೆ, ಬೇರೆಯವರೆಲ್ಲ ಕನ್ವರ್ಟ್ ಮಾಡ್ಬಿಟ್ಟು ಏನ್ ಮಾಡ್ತಿದ್ದಾರೆ? ಕೊಡ್ತಾ ಇದ್ದಾರೆ ಅಲ್ವಾ? ಅದಕ್ಕಾಗಿ ನೀವು ಆ ಒರಿಜಿನಲ್ ಪ್ರಾಡಕ್ಟ್ ಅನ್ನ ಕೊಟ್ಟಾಗ ಏನಾಗ್ತದೆ? ಜನ ನೋಡ್ಕೊಂಡು ಬರ್ತಾರೆ. ಭಗವಂತ ಉಪಯೋಗ ಮಾಡ್ತಾ ಇರೋದು ಶಕ್ತಿಯ ಮೂಲಕ ಅನುಭವ ಆಗುತ್ತೆ. ಓಕೆ, ಮುಂದೆ साथ साथ धारणा करने का खजाना जिससे सर्व गुणों की प्राप्ति होती है. ಓಕೆ, ಇಲ್ಲಿ ಯೋಗ ಆಯ್ತು, ಅನುಭವ ಆಯ್ತು. ಮುಂದೆ ಬಾಬಾ ಹೇಳಿದ್ರೆ ಧಾರಣೆ. ಹೇಳಿ, ಧಾರಣೆ ಅಂತಂದ್ರೆ ಏನು? ಧಾರಣೆ ಪ್ರಾಕ್ಟಿಕಲ್ ಅಂತಾರ. ಓಕೆ, ಮೊದಲು ಲೌಕಿಕ ರೂಪದಲ್ಲಿ ಹೇಳಿ, ಧಾರಣೆ ಅಂತಂದ್ರೆ ಏನು? ಸ್ಥೂಲ ರೂಪದಲ್ಲಿ ಹೇಳಿ, ಆಮೇಲೆ ಆಧ್ಯಾತ್ಮಿಕತೆಗೆ ಬರೋಣ. ಧರಿಸಿಕೊಳ್ಳುವುದು. ಆ ಧರಿಸಿಕೊಳ್ಳುವುದು. ಯಾವ್ದನ್ನ? ಅನುಭವಿಸುವುದು. ಬಂಗಾರ, ಬಿಲ್ಡಿಂಗು ಇರೋದು. ನಿಮ್ಮ ಹತ್ರ ಧನ ಜಾಸ್ತಿ ಇದ್ರೆ ನೀವು 50,000 ರೂಪಾಯಿ ಮೊಬೈಲ್ ತಗೊಂಡು ಹೋಗ್ತೀರಲ್ವಾ? ಹೌದು ಅಲ್ವಾ? ಹೌದು. ಒಳ್ಳೊಳ್ಳೆ ಬಂಗಾರ ಹಾಕೊಂಡು ಹೋಗ್ತೀರಲ್ವಾ? ಹೌದು. ಫೇರ್ ಅಂಡ್ ಲವ್ಲಿ ಹಚ್ಕೊಂಡು ಹೋಗ್ತೀರಲ್ವಾ? ಮತ್ತೆ ಆಡ್ತಿಲ್ಲ. ಹೌದು. ಕಾರ್ ತಗೊಂಡು ಡ್ರೈವರ್ ಇಟ್ಕೊಂಡು ಹೋಗ್ತೀರಲ್ವಾ? ಹ್ಮ್. ಹೌದು. ಅಂದ್ರೆ ಸಾಧನಗಳನ್ನ ಕರ್ಮದಲ್ಲಿ ನೀವೇನ್ ಮಾಡ್ತೀರಿ? ಧರಿಸ್ತೀರಾ. ಉಪಯೋಗ ಮಾಡ್ತೀವಿ. ಯಾವಾಗ? ಧನ ಜಾಸ್ತಿ. ನಿಮ್ಮ ಹತ್ರ ಅಷ್ಟು ಹಣ ಇದ್ದಾಗ, ಹಣದಿಂದ ಆ ಸಾಧನಗಳು ನಿಮ್ಮ ಹತ್ರ ಇದ್ದಾಗ. ನಿಮ್ಮ ಹತ್ರ ದುಡ್ಡೇ ಇಲ್ಲ ಅಂದ್ರೆ ನೀವು ಚಾಪೆ ಮೇಲೆ ಮಲ್ಕೊಳ್ಬೇಕಲ್ವಾ? ಹೌದು. ಹೌದು. ದುಡ್ಡಿದ್ರೆ ಕುರ್ಲಾನ್ ಬೆಟ್ಟ. ಕುರ್ಲಾನ್ ಬೆಡ್ ಮೇಲೆ, ಮಂಚದ ಮೇಲೆ, AC ರೂಮ್ ಅಲ್ಲಿ, ಇಂಡಿಪೆಂಡೆಂಟ್ ರೂಮು, ಅಟ್ಯಾಚ್ಡ್ ಬಾತ್ರೂಮು, ಡ್ರೆಸ್ ಮಾಡ್ಲಿಕ್ಕೆ ರೂಮ್ ಬೇರೆ ಅಲ್ವಾ? ಧನ ಜಾಸ್ತಿ ಆಗ್ತಾ ಹೋದಾಗೆ ಸಾಧನಗಳು ಕೂಡ ಏನಾಗ್ತವೆ? ಜಾಸ್ತಿ ಆಗುತ್ತೆ. ಜಾಸ್ತಿ ಆಗ್ತವೆ. ಅದನ್ನ ನಾನು ಧರಿಸಿದಾಗ ನನ್ನ ಜೀವನ ಸರಳ ಆಗತ್ತೋ ಆಗಲ್ವೋ? ಆಗುತ್ತೆ. ಆಗತ್ತೆ ತಾನೆ? ಹಾಗಿದ್ರೆ ಭಗವಂತನ ಪ್ರಶ್ನೆ, ಈಗ ನಿಮ್ಮಲ್ಲಿ ಶಕ್ತಿಗಳು, ಗುಣಗಳು ಜಾಸ್ತಿ ಆದಾಗ ನೀವು ಅದನ್ನ ಯಾವಾಗ ಧರಿಸ್ಬೇಕು? ಯಾವಾಗ ಧರಿಸ್ಬೇಕು? ಬಂಗಾರ ಒಡವೆ ಎಲ್ಲ ಮನೇಲಿ ಇದ್ದಾಗ, ರೂಮಲ್ಲಿ ಇದ್ದಾಗ ಧರಿಸ್ತೀರಾ? ಇಲ್ಲ. ಮತ್ತೆ ಮದುವೆ ಮನೆಗೆ ಪ್ರೋಗ್ರಾಮ್ ಫಂಕ್ಷನ್ ಗೆ. ಅಂದ್ರೆ ಹೊರಗಡೆ ಪ್ರಪಂಚಕ್ಕೆ ಹೋದಾಗ ತಾನೆ ಧರಿಸೋದು. ಹೌದು. ಯಾಕೆ ಧರಿಸ್ತೀರಿ? ನೋಡ್ಲಿ ಅಂತ. ನೋಡ್ರಿ, ನಮ್ಮಲ್ಲಿ ಇಷ್ಟೆಲ್ಲ ಇದೆ, ತೋರ್ಸ್ಲಿಕ್ ತಾನೆ ಹೌದು. ಅಲ್ವಾ? ನಾವು ಚಿಕ್ಕವರಿದ್ದಾಗ ಶ್ರೀಮಂತರ ಮನೆಗೆ ಹೋದಾಗ ಏನಾಗ್ತಿತ್ತು? ಅವ್ರು ದ್ರಾಕ್ಷಿ ತರ್ತಾ ಇದ್ರು, ಇಡ್ಲಿ ತರ್ತಾ ಇದ್ರು, ಮಾಡ್ತಾ ಇದ್ರು. ನಮ್ಗೆ ತಿನ್ನಿಸ್ಬೇಕು ಅಂತ ತುಂಬಾ ಮನಸ್ಸು. ಯಾಕೆ ಹೇಳಿ?
ನಮ್ಮ ಮನೆಗ್ ಬಂದವ್ರಿ. ನಮ್ಮ ಮನೇಲಿ ಡೈಲಿ ತಿಂಡಿಗೆ ಅವಲಕ್ಕಿ ಮಾತ್ರ. ಏನ್ ಕೊಡ್ತಾ ಇದ್ರು? ಅವಲಕ್ಕಿ. ಆವಾಗ ಅವ್ರ ಮನೆಗೆ ಹೋದಾಗ ನಮ್ಗೆ ಏನ್ ಅನ್ಸತ್ತೆ? ನಾವ್ ಹೆಂಗ್ ಮಾಡುದು? ತುಂಬಾ ದ್ರಾಕ್ಷಿ ತಿನ್ಬೇಕು ಅಂತ ಅನ್ಸುತ್ತೆ. ಅವರು ಒಂದ್ 8 ಕೊಟ್ಟಿರ್ತಾರೆ, ಎಲ್ಲರಿಗೂ 8 ಕೊಟ್ಟಿರ್ತಾರೆ. ನಮ್ಗೆ ಮಾತ್ರ ಜಾಸ್ತಿ ಬೇಕು ಅಂತ ಹೇಳಲಿಕ್ಕೆ ಆಗತ್ತಾ? ಇಲ್ಲ. ತಿನ್ಬೇಕು ಅಂತ ಮನ್ಸಿರತ್ತೆ, ಅದು ತಿನ್ಲಿಕ್ಕೆ ಹಾ. ಆಗೋದಿಲ್ಲ. ಯಾಕೆ? ಯಾಕೆ? ಪ್ರಾಡಕ್ಟ್ ನನ್ನದು ಅಲ್ಲ. ಅಲ್ಲ. ಅವ್ರು ಕೊಟ್ಟಾಗ ಮಾತ್ರ ನಾನೇನ್ ಮಾಡ್ಬೇಕು? ತಗೊಂಡು. ತಿನ್ಬೇಕು. ನಿಮ್ ಮತ್ತೆ ದುಡ್ಡಿದೆ, ಹಣ ಎಕ್ಸ್ಟ್ರಾ ಇದೆ, ನಿಮ್ಗೆ ದ್ರಾಕ್ಷಿ ತಿನ್ಬೇಕು ಒಂದು ಅನ್ಸಿದೆ, ಆವಾಗ ತರ್ತೀನಿ. 1 kg ದ್ರಾಕ್ಷಿ ತಂದ್ಬಿಟ್ಟು ಚೆನ್ನಾಗಿ ತೊಳೆದ್ಬಿಟ್ಟು 1 kg ತಿಂದ್ರಲ್ಲ, ಯಾರು ಕೇಳೋರು ಇದ್ದಾರೆ? ಯಾರು ಕೇಳ್ತಾರ? ಇಲ್ಲ, ಯಾಕೆ? ನಮ್ಮದಾಗಿದೆ. ನನ್ ದುಡ್ಡು ನಾನು ಬೇಕಾದಷ್ಟು ತಿಂತೇನೆ, ನನ್ನ ಇಷ್ಟವನ್ನು ನಾನು ಪೂರ್ಣ ಮಾಡ್ಕೊಳ್ತೇನೆ. ಹಣ ಜಾಸ್ತಿ ಇದೆ, ಒಳ್ಳೆ ಕ್ವಾಲಿಟಿ ಬಟ್ಟೆ ಹಾಕೊಳ್ತೀರೋ ಇಲ್ವೋ? ಹಾಕೊಂತೀವಿ, ಹಣ ಜಾಸ್ತಿ ಇದ್ರೆ ಫ್ಲೈಟ್ ಅಲ್ಲಿ ಮೌಂಟ್ ಅಬುಗೆ ಹೋಗ್ತಿರೋ ಹೋಗಲ್ವೋ? ಹೋಗ್ತೀವಿ. ಅಂದ್ರೆ ಆ ಹಣ ಜಾಸ್ತಿ ಇರ್ಬೇಕಂದ್ರೆ ಸಂಪಾದನೆ ಮಾಡ್ಬೇಕಲ್ಲ, ಹೌದು. ಮಾಡ್ಬೇಕು ತಾನೆ, ಉಳಿತಾಯ ಹೌದು. ಮಾಡ್ಕೊಳ್ಬೇಕು ತಾನೆ. ಹಾಗೆ ಇಲ್ಲಿ ಬಾಬಾ ಹೇಳ್ತಾರೆ, ಮಕ್ಕಳೇ ನಿಮ್ಮ ಹತ್ರ ಅಷ್ಟು ಶಕ್ತಿಗಳಿದ್ರೆ ಕರ್ಮ ಮಾಡ್ಬೇಕಾದ್ರೆ ಗುಣಗಳು ನಿಮ್ಮಲ್ಲಿ ಧಾರಣೆ ಆಗ್ತವೆ. ಏನಾಗ್ತವೆ? ಗುಣಗಳು. ಶಾಂತಿಯ ಗುಣ, ಮತ್ತೆ ಸಹನೆ ಗುಣ, ಶಕ್ತಿ, ಬೇರೆಯವರಿಗೆ ಗೌರವ ಕೊಡುವಂಥದ್ದು, ಪ್ರೀತಿ ಕೊಡುವಂಥದ್ದು, ಸ್ನೇಹ ಕೊಡುವಂಥದ್ದು, ಸಮಾನ ರೂಪದಲ್ಲಿ ಮಾತನಾಡುವಂಥದ್ದು ಅಲ್ವಾ? ಇದೆಲ್ಲ ಗುಣಗಳು ನಿಮ್ಮ ಹತ್ರ ಏನಾಗ್ತಾ ಇದ್ದಾವೆ? ಜಾಸ್ತಿ ಆಗುತ್ತೆ. ಬರ್ತಾ ಇದ್ದಾವೆ. ಅಂದರೆ ನಿಮ್ಮ ಹತ್ರ ಸಂಪಾದನೆ ಜಾಸ್ತಿ ಆಗ್ತಾ ಇದೆ. ಅದರ ಬದಲಿಗೆ ನಿಮ್ಮಲ್ಲಿ ಸಿಟ್ಟು, ಅಹಂಕಾರ, ಹೊಟ್ಟೆ ಕಿಚ್ಚು, ಕಾಲು ಎಳೆಯೋದು, ಇಚ್ಛೆಗಳು, ಮೋಹ, ಲೋಭ ಇದೆಲ್ಲ ಇದ್ರೆ ಸಂಪಾದನೆ ಇಲ್ಲ. ವೆಂಕಟೇಶನ ಬೇರೆ ಏನೋ ಮಾತಾಡ್ತಿದ್ದೀರಿ ನೀವಲ್ಲಿ. ಓಕೆ, ಆವಾಗ ನಿಮ್ಮ ಹತ್ರ ಹಣ ಇಲ್ಲ ಅಂತ ಅರ್ಥ. ಏನರ್ಥ? ಹಣ ಇಲ್ಲ ಅಂತ ಅರ್ಥ. ನಿಮ್ಮ ಹತ್ರ ಸಂಪಾದನೆ ಇಲ್ಲ. ಅದಕ್ಕಾಗಿ ಬೇರೆಯವ್ರನ್ನ ನೋಡಿದಾಗ ನಿಮ್ಗೆ ಏನಾಗ್ತದೆ? ಹೊಟ್ಟೆ ಕಿಚ್ಚು ಬರ್ತದೆ. ಅವ್ರ ಹೊತ್ತಿದೆ ನೋಡಿ, ನಮ್ಮ ಹತ್ರ ಇಲ್ಲ. ಅದು ಬೇಕು ಅಂದ್ರೆ ನೀವೇನ್ ಮಾಡ್ಬೇಕು? ಸಂಪಾದನೆ ಮಾಡು. ಇನ್ನೂ ಹೆಚ್ಚಿನ ಸಂಪಾದನೆಯನ್ನು ಮಾಡ್ಬೇಕು. ಸರಿ, ಮೊದ್ಲೇನ್ ಮಾಡಿದ್ರಿ? ಸಂಪಾದನೆ ಮಾಡಿದ್ರಿ. ಓಕೆ, ಧನವಾಗಿ ಕನ್ವರ್ಷನ್ ಮಾಡಿದ್ರಿ. ಅದು ಮಾಡಬೇಕು ಅಂದ್ರೆ ಸರಿಯಾಗಿ ಶಕ್ತಿ ಫ್ಲೋ ಆಗಿದ ಅನುಭವ ಆಗ್ಬೇಕು. ಆಮೇಲೆ ನೀವೇನ್ ಮಾಡಿದ್ರಿ? ಅದನ್ನ ಧರಿಸಿದ್ರಿ. ಅದಾದ್ಮೇಲೆ ಎಕ್ಸ್ಟ್ರಾ ಉಳಿತು, ಅವಾಗ ಏನ್ ಮಾಡ್ತೀರಿ? ಎಕ್ಸ್ಟ್ರಾ ಉಳಿತು ಮಾಡ್ತೀರಿ. ಬೇರೆ ಕೊಡ್ತೀವಿ. साथ साथ सेवा का खजाना, जिससे दुआओं का खजाना, ಖುಷಿ का खजाना ಪ್ರಾಪ್ತ होता है. ನೀವು ತುಂಬಾ ಬಡವರು ಅಂತ ತಿಳ್ಕೊಳ್ಳಿ. ಒಂದ್ಸಲ ಬಟ್ಟೆ ತಗೊಂಡು ಎಷ್ಟು ವರ್ಷ ಉಪಯೋಗ ಮಾಡ್ತೀರಿ? ಅದು ಫುಲ್ ಅರ್ಧೋಗೋವರೆಗೂ. ಆ ಫುಲ್ ಅರ್ಧೋಗೋವರೆಗೂ. ಹರಿದೋಗಿ ಕಿತ್ತೋಗಿ ಅದನ್ನ ಮನೆಯಲ್ಲಿ ನೆಲ ಒರೆಸ್ಲಿಕ್ಕೆ ಉಪಯೋಗ ಮಾಡುವವರೆಗೂ ಕೂಡ ಬಟ್ಟೆ ಏನ್ ಮಾಡ್ತೀರಿ? ಉಪಯೋಗಿಸ್ತೀವಿ. ಉಪಯೋಗ ಮಾಡ್ತೀರಿ. ಸರಿ, ಅದೇ ನೀವು ಶ್ರೀಮಂತರಾದ್ರೆ 2 ಸತಿ ಇಲ್ಲ 3 ಸತಿ. ವಾ, 2-3 ಸಲ ಉಪಯೋಗ ಮಾಡಿ ಹೊಸ ಬಟ್ಟೆ ತಗೊಂಡ್ಬಿಡ್ತೀರಿ. ಅಷ್ಟು ಶ್ರೀಮಂತರಾಗ್ಬಿಟ್ಟಿದ್ದೀರಾ? ಹೌದು. ಓ, ಹಂಗೆ ನಿಮ್ಮ ಮನೆಗೆ ಬರ್ಬೇಕಾಯ್ತು ಹಂಗಿದ್ದು. ಆವಾಗ 2-3 ಸಲ ಉಪಯೋಗ ಮಾಡಿರೋ ಬಟ್ಟೆನ ನೀವೇನ್ ಮಾಡ್ತೀರಿ? ಯಾರಿಗಾದ್ರೂ ಕೊಡ್ತೀವಿ. ಬೇರೆಯವ್ರಿಗೆ ದಾನ ಮಾಡ್ತಿರ್ತಾನೆ, ಅವಾಗ ಅವ್ರು ಖುಷಿ ಆಗ್ತಾರೋ ಆಗಲ್ವೋ? ಆಗ್ತಾರೆ. ಅದ್ ಯಾವಾಗ ಆಗತ್ತೆ? ಸಂಪಾದನೆ ಜಾಸ್ತಿ. ನಿಮ್ಮ ಹತ್ರ ಅಷ್ಟು ಸಂಪಾದನೆ ಇದ್ದಾಗ ಜಾಸ್ತಿ. ನೀವು ಸಂಪಾದನೆ ಮಾಡಬೇಕು, ಸ್ವಯಂಗೋಸ್ಕರ ಅದನ್ನು ಅನುಭವಿಸ್ಬೇಕು, ಧರಿಸಬೇಕು, ಶ್ರೀಮಂತರಾಗಬೇಕು. ಆಮೇಲೂ ಉಳಿತಾಯ ಆದಾಗ ನೀವು ಬೇರೆಯವರಿಗೆ ಕೊಡಬೇಕು. ಆವಾಗ ನಿಮ್ಗೆ ಅವರಿಂದ ಆಶೀರ್ವಾದನೂ ಸಿಗ್ತದೆ, ಆಮೇಲೆ ಖುಷಿನೂ ಕೂಡ ಸಿಗತ್ತೆ. ಈ ರೀತಿ ನೀವು ಏನ್ ಮಾಡಬೇಕು? ಸಂಪಾದನೆಯನ್ನು ಮಾಡಬೇಕು. ಓಕೆ ಓಕೆ, ಇದನ್ನ ಯಾವಾಗ ಮಾಡ್ಬೇಕಂತೆ? ಈಗಲೇ ಸಂಘ ಸಂಗಮ ಯುಗದಲ್ಲೇ ಮಾಡ್ಬೇಕು ಅಂತ ಹೇಳ್ತಾರೆ ಬಾಬಾ. ಚಿಕ್ಕ ಮಕ್ಕಳು ಸಂಪಾದನೆ ಮಾಡ್ಲಿಕ್ಕಾಗತ್ತಾ? ಇಲ್ಲ ಸ್ಕೂಲಿಗೆ ಹೋಗೋ ಮಕ್ಕಳು ಮಾಡ್ಲಿಕ್ಕಾಗತ್ತಾ? ಇಲ್ಲ. ಇಲ್ಲ ಮುದುಕರ ಆದ್ಮೇಲೆ ಹಲ್ಲು ಬಿದ್ದಾಗ ಆಗತ್ತಾ? ಇಲ್ಲ. ಮಣ್ಣಿನೋ ಬಂದಾಗ ಆಗತ್ತಾ? ಇಲ್ಲ. ಕಟ್ಟೋಗಿರೋ ಬಿಲ್ಡಿಂಗ್ ಡಮಾರ್ ಅಂತ ಬಿದ್ದಾಗ ಆಗತ್ತಾ? ಇಲ್ಲ. ಬಾಂಬ್ಗಳು ಬೀಳ್ತಾ ಇದ್ದಾಗ ಆಗತ್ತಾ? ಇಲ್ಲ. ಯಾವಾಗ ಆಗತ್ತೆ? 25 ರಿಂದ 60 ಒಳಗೆ.
ಈಗ ಹೇಳಿ, ಈಗ ಯಾವಾಗ ಆಗ್ತದೆ? ಸಂಗಮ. ಹ್ಮ್ ಈಗಲೇ ಮಾಡ್ಬೇಕು ತಾನೆ. ಓಕೆ, ಭವಿಷ್ಯದಲ್ಲಿ ನಿಮ್ಗೊಂದು ಜಾಬ್ ಸಿಕ್ಕಿದೆ. ಏನ್ ಸಿಕ್ಕಿದೆ? ಜಾಬ್. ಎಲ್ಲಿದ್ದೀರಿ ನೀವು? ಮನೆಯಲ್ಲಿ ಹಾ, ಮನೆಯಲ್ಲಿ. ನೋಡಿ, ರಾಜಮ್ಮಕ್ಕವ್ರಿಗೆ ಗೊತ್ತು ಕಂಪ್ಯೂಟರ್ ಜಾಬ್ ಮಾಡಿ ರಾಜಮ್ಮಕ್ಕನಿಗೆ ಅದಕ್ಕೆ ಮನೇಲಿ ಇದ್ದೀವಿ ಅಂತ ಹೇಳ್ತಾರೆ. ವರ್ಕ್ ಫ್ರಮ್ ಹೋಮ್. ಎಲ್ಲಿದ್ದೀರಿ? ಮನೆ. ಮನೇಲಿ ಏನಿದೆ ನಿಮ್ ಜೊತೆ ಕೆಲಸ ಮಾಡ್ಲಿಕ್ಕೆ? ಕಂಪ್ಯೂಟರ್ ಇದೆ, ಸರಿನಾ? ಕರೆಂಟು ಇಲ್ಲ, ಇಂಟರ್ನೆಟ್ಟು ಇಲ್ಲ. ಏನಿಲ್ಲ? ಕರೆಂಟ್ ಇದೆ. ನೀವು ಕೆಲಸ ಮಾಡ್ಲಿಕ್ಕೆ ಆಗತ್ತೋ ಆಗಲ್ವೋ? ಆಗಿಲ್ಲ. ಯಾರು ಕೆಲಸ ಕೊಟ್ಟಿದಾರಲ್ಲ ಅವ್ರ ಜೊತೆ ಮಾತಾಡ್ಲಿಕ್ಕೆ ಆಗತ್ತೋ ಆಗಲ್ವೋ? ಆಗಲ್ಲ. ಅಪಾಯಿಂಟ್ಮೆಂಟ್ ಆರ್ಡರ್ ಇದೆಯೋ ಇಲ್ವೋ? ಇದೆ. ಇದೆ. ಕಂಪ್ಯೂಟರ್ ಇದೆಯೋ ಇಲ್ವೋ? ಇದೆ. ಇದೆ. ಕೆಲಸ ಮಾಡ್ಲಿಕ್ಕೆ ಆಗತ್ತೋ ಆಗಲ್ವೋ? ಆಗಲ್ಲ. ಹಾಗಿದ್ರೆ ಅವ್ನು ನಮ್ಗೆ ಸಂಬಳ ಕೊಡ್ತಾನೋ ಕೊಡಲ್ವೋ? ಕೊಡಲ್ಲ. ಕೊಡಲ್ಲ. ಆ ಕೊಡಲ್ಲ. ಅಪಾಯಿಂಟ್ಮೆಂಟ್ ಆರ್ಡರ್ ಇದೆ ರೀ, ಕಂಪ್ಯೂಟರ್ ಇದೆ, ಕರೆಂಟ್ ಕೆಲಸ ಮಾಡಿಲ್ಲ. ಕೆಲಸ ಕೆಲಸ ಕರೆಂಟ್ ಇಲ್ಲ. ಅಲ್ವಾ? ಹಾಗೆ ಮುಂದೇನು ಕೂಡ ಗ್ಯಾಸ್ ಇರೋದಿಲ್ಲ, ಪೆಟ್ರೋಲ್ ಇರೋದಿಲ್ಲ, ಕಾರ್ ಇರೋದಿಲ್ಲ, ತಿನ್ಲಿಕ್ಕೆ ಅನ್ನನೂ ಇರೋದಿಲ್ಲ, ಜೊತೆಲಿ ಮಕ್ಕಳು ಇರೋದಿಲ್ಲ, ನಾಯಿನೂ ಇರೋದಿಲ್ಲ. ಅವಾಗ ಸಾಧನೆ ಮಾಡ್ತೀರಾ? ಇಲ್ಲ. ಅವಾಗ ಸಂಪಾದನೆ ಮಾಡ್ತೀರಾ? ಇಲ್ಲ. ಇಂಥದೆಲ್ಲ ಮುಂದೆ ಬರತ್ತೋ ಬರಲ್ವೋ? ಬರುತ್ತೆ. ಈಗ ಹೇಳಿ, ಭವಿಷ್ಯದಲ್ಲಿ ಮಾಡೋದು ಇವಾಗ್ಲೂ ಮಾಡೋದು? ಇವಾಗ್ಲೇ. ಭವಿಷ್ಯದಲ್ಲಿ ಏನ್ ಮಾಡೋದು? ಊಟ ಮಾಡೋದು. ಆ? ಸಂಪಾದನೆ ಅನುಭವಿಸೋದು. ಈಗ ಮಾಡಿರುವಂತ ಸಂಪಾದನೆ ಅವಾಗ ದಾನ ಮಾಡೋದು. ಅವಾಗ ಏನ್ ಮಾಡೋದು? ಅವಾಗ ದಾನ ಅವಾಗ ದಾನ ಮಾಡೋದೇ ಹೊರತು ಆವಾಗ ಸಂಪಾದನೆ ಮಾಡೋದು ಅಲ್ಲ. ಅಂದ ಮೇಲೆ ಸಂಪಾದನೆ ಮಾಡೋ ಸಮಯ ಯಾವಾಗ? ಇವಾಗ ಈಗ ಸಂಗಮ. ಈಗ. ಬ್ರಹ್ಮ ಬಾಬಾ ಶ್ರೀಕೃಷ್ಣನಾಗಿ ಜನ್ಮ ಪಡ್ಕೊಂಡ್ರು. ಎಲ್ಲಿ? ಸತ್ಯುಗದಲ್ಲಿ. ಶಿವಬಾಬಾ ಎಲ್ಲೋದ್ರು? ಸೈಲೆಂಟ್ ಆಗಿ ಕೂತ್ರು. ಆವಾಗ ನೀವು ಸಂಗಮವಾಗ್ಲಿಕ್ಕೆ ಆಗತ್ತಾ? ಇಲ್ಲ. ಇಲ್ಲ. ಇಲ್ಲ ತಾನೆ. ಹಾಗೆ ಸಂಪಾದನೆ ಯಾವಾಗ ಮಾಡ್ಕೊಳ್ಬೇಕು? ಸಂಗಮ ಇವಾಗ. ಯುಗದಲ್ಲಿ ನಾವ್ ಇವಾಗ ಏನ್ ಮಾಡ್ತಿದೀವಿ? ಸಂಪಾದನೆ ಮಾಡ್ಕೊಂತ ಇದೀವಿ. ಖರ್ಚು ಮಾಡೋದ್ರಲ್ಲಿ ಬಿಜಿ ಆಗ್ತಿದೀವಿ. ಹೌದು. ಯಾವ ರೀತಿ? ಮಕ್ಕಳು ಮಸಾಲೆ ಪುರಿ, ಪಾನಿಪುರಿ, ಗೋಬಿ ಮಂಚೂರಿ, ವೀಕೆಂಡ್ ಟೂರು. ಎಲ್ಲಿಗೆ? ಬಿಟ್ಟು ಅಲ್ಲಿ ಇಲ್ಲಿ ಊರ್ ಸುತ್ತೋದು, ತಿರುಗೋದು, ಮಾಡೋದು ಅಲ್ವಾ? ಖರ್ಚು ಮಾಡ್ತಿದೀವಿ, ಸಂಪಾದನೆ ಮಾಡ್ತಿದೀವೋ? ಸಂಪಾದನೆ ಮಾಡ್ತಿದ್ರು, ಉಳಿತಾಯ ಮಾಡ್ತಿದ್ದೀರೋ? ಏನ್ ಮಾಡ್ತಿದ್ದೀರಿ? ಅದಕ್ಕಾಗಿ ಬಾಬಾ ಹೇಳ್ತಾರೆ, 5,000 ವರ್ಷದಲ್ಲಿ ನಿಮ್ಮ ವೈಯಕ್ತಿಕ ಜೀವನದ ಸಂಪಾದನೆ ಮಾಡುವಂತ ಸಮಯ ಯಾವುದು? ಅಮೂಲ್ಯ ಸಮಯ ಯಾವುದು? ಸಂಗಮ ಯುಗ. ಸಂಗಮ. ಯಾರ ಜೊತೆಗೆ ಸಂಗಮ? ಪರಮಾತ್ಮನ ಜೊತೆ. ಅಲ್ಲಪ್ಪ, ಮೊಬೈಲ್ ಜೊತೆಗೆ ಸಂಗಮ, ಗೋಬಿ ಮಂಚೂರಿ ಜೊತೆಗೆ ಸಂಗಮ ಅಲ್ವಾ? ಒಳ್ಳೊಳ್ಳೆ ಬಟ್ಟೆ ಜೊತೆಗೆ ಸಂಗಮ. ಅಣ್ಣವ್ರೆ, ದಿಲ್ವಾಡ ಟೆಂಪಲ್ ಎಷ್ಟು ಚೆನ್ನಾಗಿದೆ ಗೊತ್ತಾ? ಸೋಮನಾಥ ಟೆಂಪಲ್ ಇನ್ನೂ ಚೆನ್ನಾಗಿದೆ. ಉತ್ತರ ಭಾರತ ಎಲ್ಲ ಮುಗೀತು. ನೆಕ್ಸ್ಟ್ ದಕ್ಷಿಣ ಭಾರತ. ಮಧುರೈ, ಮದುವೆ. ಅದಾದ್ಮೇಲೆ ದುಬೈ. ಹೋಗಿ ಇವಾಗ ದುಬೈಗೆ, ಗೊತ್ತಾಗ್ತದೆ ದುಬೈ ಏನು ಅಂತ. ಇಷ್ಟೆಲ್ಲ ಮಾಡ್ಬಿಟ್ಟು ಬಾಂಬೆ ಬಿದ್ದು, ಅಯ್ಯೋ ಅಣ್ಣವ್ರೇ ಇಷ್ಟೆಲ್ಲ ಟೆನ್ಷನ್ ಬರ್ತಾ ಇದೆ, ಇಲ್ಲೆಲ್ಲ ಸುತ್ಕೊಂಡ್ಬಿಟ್ಟು ಮನೇಲಿ ನೋಡಿದ್ರೆ ನಮ್ಮ ಮನೆಯವ್ರು ಮಾತು ಕೇಳೋದಿಲ್ಲ, ಮಕ್ಕಳ ಮಾತು ಕೇಳೋದಿಲ್ಲ, ನಾಯಿ ಮಾತು ಕೇಳಲ್ಲ, ಯೋಗೇಶನ ಕ್ಲಾಸಲ್ಲಿ ಬರೀ ಬೈತಾ ಇರ್ತಾರೆ. ಯಾಕೆ? ಈ ಸಂಪಾದನೆ ಇಲ್ವಲ್ಲ, ಊರ್ ಸುತ್ತಾ ಇದ್ದೀರಿ. ಹೌದು. ಮಕ್ಕಳಿಗೆ ಇವಾಗ ಗೊತ್ತಾಗೋದಿಲ್ಲ. ಯಾವಾಗ ಗೊತ್ತಾಗ್ತದೆ? ಕೆಲಸ ಕಳ್ಕೊಂಡಾಗ, ಸಮಸ್ಯೆಗಳು ಬಂದಾಗ, ಪರಿಸ್ಥಿತಿಗಳು ಬಂದಾಗ, ಆವಾಗ ಜ್ಞಾನ ಉದಯ. ಆಗುತ್ತೆ. ಅವಾಗ ಜ್ಞಾನ ಉದಯ. ಕೈಯಲ್ಲಿ ಟ್ರೈನ್ ಟಿಕೆಟ್ ಇಟ್ಕೊಂಡ್ಬಿಟ್ಟು ಟ್ರೈನ್ ಹೋದ್ಮೇಲೆ ಜ್ಞಾನ ಉದಯ ಆದ ಏನಾಗ್ತದೆ ಹೇಳಿ ನೋಡೋಣ? ಅನುಭವ ಆಗ್ತೈತೆ. ಅದಕ್ಕಾಗಿ ಬಾಬನ ಹೃದಯ ಸಿಂಹಾಸನಧಾರಿ ಮಕ್ಕಳಿಗೆ 5 ಗಂಟೆಗೆ ಉದಯ ಆಗ್ತದೆ. ಎಷ್ಟು ಗಂಟೆಗೆ? ಯಾಕೆ ಹೇಳಿ? ಹೋದ್ಮೇಲೆ ಇವ್ರಿಗೆ ಉದಯ ಆಗ್ತದೆ. ಆವಾಗ ಎಷ್ಟು ಸಂಪಾದನೆ ಮಾಡ್ತಾರೆ? ಖರ್ಚು ಎಷ್ಟು ಮಾಡ್ತಾರೆ? ಎಷ್ಟು ಉಳಿತಾಯ ಮಾಡ್ಕೊಳ್ತಾರೆ ಅಂತ ನೀವೇನ್ ಮಾಡ್ಕೊಳ್ಳಿ, ಚೆಕ್ ಮಾಡ್ಕೊಳ್ಳಿ. ನಿಮ್ಗೆ ಎಷ್ಟು ಗಂಟೆಗೆ ಶಿವಬಾಬನ ಉದಯ ಆಗತ್ತೆ ಅಂತ ಚೆಕ್ ಮಾಡ್ಕೊಳ್ಳಿ, ಸರಿನಾ? ಆಯ್ತು. इस संगम के समय का एक एक संकल्प व एक एक घड़ी बहुत अमूल्य. ಈ ಸಂಗಮ ಯುಗದಲ್ಲಿ ಒಂದೊಂದು ಸಂಕಲ್ಪ, ಒಂದೊಂದು ಸೆಕೆಂಡ್
ಏನಿದೆ ತುಂಬಾ ಅಮೂಲ್ಯ. ಅಮೂಲ್ಯ ಅಂತಂದ್ರೆ ನೀವು ಪದುಮದಷ್ಟು ಸಂಪಾದನೆಯನ್ನು ಕೂಡ ಮಾಡ್ಬೋದು ಮಾಡಬಹುದು, ವ್ಯರ್ಥನೂ ಕೂಡ ಮಾಡ್ಬೋದು ಮಾಡಬಹುದು. क्योंकि संगम समय पर ही बाप दादा और बच्चों का मधुर मिलन होता है. ಸಂಗಮ ಯುಗದಲ್ಲೇನೆ ಏನಾಗ್ತದೆ, ಬಾಪ್ ದಾದಾ ಮತ್ತು ಮಕ್ಕಳ ಮಧುರವಾದ ಮಿಲನ. ಆಗ್ತೈತಿ. ಓಕೆ, ಮಿಲನ ಆದ್ರೆ ಏನಾಗ್ತದೆ? ಖುಷಿ ಆಗುತ್ತೆ, ಆ ಖುಷಿ ಆಗುತ್ತೆ. ಖುಷಿ ಆಗುತ್ತೆ. ಮಿಲನ ಆದ್ರೇನೆ ಅವನಲ್ಲಿರೋ ಪ್ರಾಡಕ್ಟು ಬೇರೆ ಕಡೆಗೆ ಹೋಗ್ಲಿಕ್ಕೆ ಸಾಧ್ಯ. ಮಿಲನನೇ ಮಾಡಿಲ್ಲ ಅಂದ್ರೆ ಹೋಗೋದು ಹೆಂಗೆ? ಆಗಲ್ಲ. ಓಕೆ, ನೀವು ನಂದಿನಿ ಹಾಲಿನ ಡೀಲರ್ಶಿಪ್ ತಗೊಂಡಿದ್ದೀರಿ. ಏನ್ ತಗೊಂಡಿದ್ದೀರಿ? ನಂದಿನಿಯ ಅವನು ಬೆಳಿಗ್ಗೆ 2 ಗಂಟೆಗೆ ಬರ್ತಾನೆ. ಯಾವ್ದಕ್ಕೆ? ಕೊಡ್ಲಿಕ್ಕೆ. ಕೊಡ್ಲಿಕ್ಕೆ. ಕೊಡ್ಲಿಕ್ಕೆ ಎಷ್ಟು ಗಂಟೆ ಬರ್ತಾನೆ? 2 ಗಂಟೆ, ಜನ ನಿಮ್ಮ ಹತ್ರ ಖರೀದಿ ಮಾಡ್ಲಿಕ್ಕೆ ಎಷ್ಟು ಗಂಟೆ ಬರ್ತಾರೆ? ನಾಲ್ಕು ಬೆಳಗ್ಗೆ 5 ಗಂಟೆ. 4-5 ಗಂಟೆಗೆ. ಅಷ್ಟೊತ್ತಿಗೆ ನೀವೆಲ್ಲ ತಗೊಂಡು ಎಲ್ಲ ಅವರಿಗೆ ಪೇಮೆಂಟ್ ಮಾಡಿ ಎಲ್ಲ ಯಾವ್ಯಾವ್ದು ಐಟಮ್ ಎಲ್ಲ ಸೆಟ್ ಮಾಡಿ ಇಡ್ಬೇಕು ತಾನೆ. ಹೌದು. ಅಲ್ಲಿ ಕಸ್ಟಮರ್ ಬಂದಾಗ ಅವಾಗ ನೀವು ತಗೊಳ್ಲಿಕ್ಕೆ ಆಗತ್ತಾ? ಇಲ್ಲ, ಇಲ್ಲ. ಅವನು ಬಂದಾಗ ಶಟರ್ಸ್ ಬಂದ್ ಮಾಡಿದ್ರಿ, ಅವಾಗ ಅವನೇನ್ ಮಾಡ್ತಾನೆ? ಬೇರೆ ಅಂಗಡಿ. ಮುಂದಿನ ಅಂಗಡಿ ಹೋಗ್ಬಿಡ್ತಾನ. ಹೌದಲ್ವೋ? ಹೌದು, ನೀವ್ ಹಂಗ್ ಮಾಡ್ತಾ ಹೋದ್ರೆ ನಿಮ್ಮ ಎದುರುಗಡೆ ಅಂಗಡಿ ಅವನಿಗೆ ಡೀಲರ್ಶಿಪ್ ಕೊಟ್ಬಿಡ್ತಾ. ಹೌದಲ್ವೋ? ಹೌದು. ಹೌದು. ಅವಾಗ ನೀವೇನ್ ಮಾಡ್ತೀರಿ? ಅಯ್ಯೋ ನನ್ ಡೀಲರ್ಶಿಪ್ ಅವ್ರು ತಗೊಂಡ್ಬಿಟ್ರು. ಯಾಕೆ ತಗೊಂಡ್ರು? ನಮ್ ನಾವು ಬೇರೆ ಸೆಟ್ರ್ ಓಪನ್ ನೀವು ಮಾಡಿಲ್ಲ. ಸರಿ ಮಾಡಿಲ್ಲ, ಅದಕ್ಕಾಗಿ ಡೀಲರ್ಶಿಪ್ ಅವರು ತಗೊಂಡಿದ್ದಾರೆ. ಅದಕ್ಕೆ ಬಾಬಾ ಹೇಳ್ತಾರೆ, ನೀವು ನೋಡ್ತಾ ಕೂತ್ಕೊಳ್ಳಿ ಮಕ್ಕಳೇ, ನಿಮ್ಮ ನಂತರ ಬಂದವರು ಸಂಗಮ ಯುಗದ ಹೈಯೆಸ್ಟ್ ಪೋಸ್ಟ್ ಅನ್ನ ತಗೊಂಡು ಸೇವೆಯನ್ನ ಮಾಡ್ತಾರೆ. ನೀವು ನೋಡ್ತಾ ಇರ್ಬೇಕು, ಆಮೇಲೆ ಬೊಬ್ಬೆ ಹೊಡಿತಾ ಇರ್ಬೇಕು ಅಷ್ಟೇ. ನಾನು 50 ವರ್ಷದಿಂದ ಇದ್ದೇನೆ, 30 ವರ್ಷದಿಂದ ಇದ್ದೇನೆ ಅಂತ ಬಾಯಲ್ಲಿ ಮಾತ್ರ ಏನ್ ಮಾಡ್ತಾ ಇರೋದು? ಹೇಳ್ತಾ ಇರೋದು. ಹೇಳ್ತಾ ಇರೋದಾಗತ್ತೆ. ಬಿಟ್ರೆ ಎಲ್ಲಾ ಪೋಸ್ಟ್ ಅನ್ನ, ಪೊಸಿಷನ್ ಅನ್ನ, ಸ್ಥಿತಿಯನ್ನ, ಅನುಭವವನ್ನ, ಸುಖವನ್ನ ಎಲ್ಲರೂ ಯಾರು ಪಡ್ಕೊಳ್ತಾರೆ? ಬೇರೆ ಅವರು ಪಡ್ಕೊಂಡು ಹೋಗ್ತಾರೆ. ಅದಕ್ಕಾಗಿ ಮಕ್ಳಿಗೆ ಚೆಕ್ ಮಾಡ್ಕೊಳ್ಳಿ. ಈಗ ನೀವು ಬಾಬನ್ ಜೊತೆಗೆ ಸಂಗಮದಲ್ಲಿ ಮಧುರ ಮಿಲನವನ್ನ ಮಾಡ್ತಾ ಇದ್ದೀರಾ. और कोई भी युग में परमात्मा बाप और परमात्मा बच्चों का मिलन नहीं होता. ಬೇರೆ ಯಾವುದೇ ಯುಗದಲ್ಲಿ ತಂದೆ ಮತ್ತು ಪರಮಾತ್ಮನ ಮಿಲನ ಆಗೋದು ಇಲ್ಲ. ಸಾಧ್ಯ. ಆಗದೆ ಇದ್ರೆ ಏನ್ ನಷ್ಟ? ಅವ 5,000 ವರ್ಷಕ್ಕೆ ಆ 5,000 ವರ್ಷಕ್ಕೆ ಉಪಯೋಗಿಸಕ್ ಆಗಲ್ಲ. ನೀವು ಮಿಲನ ಆಗಿಲ್ಲ ಅಂದ್ರೆ ಪ್ರಾಡಕ್ಟೇ ಕೊಡ್ಲಿಕ್ಕೆ ಆಗೋದಿಲ್ವಲ್ಲ? ಏನಾಗೋದಿಲ್ಲ? ಪ್ರಾಡಕ್ಟೇ ಕೊಡಕ್ಕಾಗಲ್ಲ. ಗ್ಯಾಸ್ ಕಂಪನಿಯವರಿಗೆ ಗ್ಯಾಸ್ ಬಂದಿರ್ತಾನೆ ಸಿಲಿಂಡರ್ ತುಂಬಿಕೊಡ್ತಾರ ಅವರು. ಹೌದು. ಗ್ಯಾಸ್ ಬರೋದೇ ನಿಂತು ಬಿಟ್ರೆ ತುಂಬಕ್ಕಾಗಲ್ಲ. ಹಾ, ಎಲ್ಲಿ ತುಂಬ ತುಂಬ್ಲಿಕ್ಕೆ ಆಗಿಲ್ಲ, ನಿಮ್ಗೆ ಕೊಡ್ಲಿಕ್ಕೆ ಆಗತ್ತಾ? ಆಗಲ್ಲ. ಹಾಗೆ ಬೇರೆ ಸಮಯದಲ್ಲಿ ಶಿವಬಾಬಾನೇ ಇಲ್ಲ ಅಂತಂದ್ರೆ ಅವಾಗ ನೀವು ಅವನ ಜೊತೆ ಯೋಗ ಮಾಡ್ಲಿಕ್ಕೆ ಆಗತ್ತೋ ಆಗಲ್ವೋ? ಇಲ್ಲ, ಆಗಲ್ಲ. ಆಗಲ್ಲ, ಸಂಪಾದನೆ ಮಾಡ್ಲಿಕ್ಕೆ ಆಗತ್ತೋ ಆಗಲ್ವೋ? ಆಗಲ್ಲ. ಮಾಡೋದು ಯಾವಾಗ? ಸಂಗಮ ಇವಾಗ. ಯುಗ. ಸಂಗಮ ಯುಗ ಎಷ್ಟು ವರ್ಷ ಇದೆ? 100 ವರ್ಷ. ಎಷ್ಟು ವರ್ಷ ಆಯ್ತು? 90 ಇನ್ನೆಷ್ಟು ವರ್ಷ ಇದೆ? 10 ವರ್ಷ. 90 ಇನ್ನು 10 ವರ್ಷ ಇದೆ. ಹೌದಾ? ಸರಿ, 10 ವರ್ಷ ಸಂಗಮ ಯುಗ ಇದೆ. ನಿಮ್ಗೆ ಎಷ್ಟು ವರ್ಷ ಇದೆ ಸಂಗಮ ಯುಗ? ಗ್ಯಾರಂಟಿ ಗ್ಯಾರಂಟಿ ಹೇಳಕ್ಕಾಗಲ್ಲ. ಈ ಸೆಕೆಂಡ್ ಮಾತ್ರ ಗ್ಯಾರಂಟಿ ತಾನೆ? ಹೌದು. ಹೌದು. ನೆಕ್ಸ್ಟ್ ಸೆಕೆಂಡ್ ಗ್ಯಾರಂಟಿ ಇದೆಯಾ? ಇಲ್ಲ. ನಾಗರಾಜಣ್ಣ ಅಂತ ಒಬ್ರು ಕೋಣನೂರ್ನವ್ರು. ಎಲ್ಲಿಯವರು? ಕೋಣನೂರು. ಕೋಣನೂರು. ಸರಿನಾ? ಅವರು ಹೈಸ್ಕೂಲ್ ಟೀಚರ್. ತಮ್ಮ ತನು ಮನಧನ ಎಲ್ಲವನ್ನೂ ಎದ್ದ ಕೊಟ್ಟಿದ್ದಾರೆ. ಆ ಸೇವಾ ಕೇಂದ್ರ ಹೋಗ್ಬಿಟ್ಟು ನಾನು ತುಂಬಾ ಸೇವೆ ಮಾಡಿದ್ದೇನೆ. ಸರಿನಾ? ಬಾಡಿಗೆ ಮನೆ ಇದ್ದಿದ್ದು, ಸ್ವಂತ ಬಾಬನ್ ಮನೆ ಮಾಡಿ, ಆ ಮನೆಗೆ ಸಾಲ ತೆಗೆದು ಅದಕ್ಕೆ EMI ತುಂಬಿಟ್ಟು ಎಲ್ಲ ಮಾಡಿದ್ದಾರೆ. ಒಳ್ಳೆ ಸೇವಾದಾರಿ. ಸರಿ, 15ನೇ ತಾರೀಕು ಮೊನ್ನೆ ಭಾನುವಾರ ಮೊಬೈಲ್ ಚಾರ್ಜಿಂಗ್ ಹಾಕಿ ಮುರ್ಲಿನೋ ಏನೋ ಕೇಳ್ತಿದ್ದಾರೆ. ಸರಿನಾ? ಕೇಳ್ತಾರೆ. ಮೊಬೈಲ್ ಡಬ್ ಆಯ್ತು, ಆತ್ಮನೂ ಡಬ್ ಆಯ್ತು. ಏನಾಯ್ತು? ಶರೀರ ಬಿಟ್ಬಿಟ್ಟು ಹೋಗ್ಬಿಟ್ರು. ನಾನು 17ನೇ ತಾರೀಕಿಗೆ ನೋಡ್ತೇನೆ ಅವ್ರ ಫೋಟೋ ಬಂದಿದೆ. ಇದೇನಪ್ಪ ಇದು? 1 ವಾರದ ಹಿಂದೆ ಫೋನಲ್ಲಿ ಮಾತಾಡಿದ್ದೇನಲ್ಲ, ಇದು ಹಿಂಗೆ ಯಾಕಾಯ್ತು? ಅಂದ್ರೆ ಕೈ ಕಾಲ್ ಗಟ್ಟಿ ಇರೋರು ಕೂಡ ಯಾವಾಗ ಬೇಕಾದ್ರೂ ಶರೀರವನ್ನ ತ್ಯಾಗ ಮಾಡುವಂತ ಸಾಧ್ಯತೆ ಇರ್ತೈತಿ. ಇದೆ. ಅರ್ಥ ಆಯ್ತಾ? ಹೌದು. ಅದಕ್ಕಾಗಿ ಮಕ್ಕಳ ಸಂಪಾದನೆ ಯಾವಾಗ ಮಾಡ್ಬೇಕು? ಇವಾಗೇ ಮಾಡ್ಬೇಕು. ಅದಕ್ಕೆ ಯಾವ ಸಂಪಾದನೆ? ಆತ್ಮಿಕ ಆತ್ಮಿಕ ಆತ್ಮದ ಶಕ್ತಿ, ಸಂಪಾದನೆನೋ ಅಥವಾ ಶಾರೀರಿಕ ಸಂಪಾದನೆನೋ? ಆತ್ಮದ ಅಥವಾ ಹೆಸರು ಬೇಕು, ಕೀರ್ತಿ ಬೇಕು, ಹೊಗಳಿಕೆ ಬೇಕು, ಮರ್ಯಾದೆ ಬೇಕು, ಗೌರವ ಬೇಕು, ಸನ್ಮಾನ ಬೇಕು, ಈ ಸಂಪಾದನೆನೋ? ಬೇಡ. ಅಲ್ಲ.
ಆತ್ಮ ನೀವು 20-25 ಸಾವಿರ ರೂಪಾಯಿ ಕೊಡಿ, ನಿಮ್ಮಲ್ಲಿ ಸ್ಟೇಜ್ ಅಲ್ಲಿ ನಿಮ್ಮನ್ನ ಕುಳಿಸ್ಬಿಟ್ಟು ಕಿರೀಟ ಹಾಕ್ಬಿಟ್ಟು ನಿಮ್ಗೆ ಸನ್ಮಾನ ಮಾಡ್ತೀವಿ, ಫೋಟೋ ತೆಗಿಸ್ತೀವಿ, ಬರ್ತೀರಾ? ಇಲ್ಲ ನಾವೆಲ್ಲ ಆ ಇಲ್ಲ ಬರಲ್ಲ. ನಿಮ್ಮ ತಾನೇ ದುಡ್ಡು ತಗೊಂಡು ನಿಮ್ಗೆ ಸನ್ಮಾನ ಮಾಡ್ತೀವಪ್ಪ. ಅದೇ. ಬೇಕು ಬೇಡವಾ? ಬೇಡ. ಬೇಡ. ಹ್ಮ್. ಮತ್ತೆ ಎಷ್ಟೋ ಜನ ಮಾಡ್ಕೊಳ್ತಿದ್ದಾರೆ. ಮಾಡ್ಕೊಳ್ಳಿ ಬಿಡಿ. ನಮ್ಗೆ ಯಾವ ಸನ್ಮಾನ ಬೇಕು? ಆತ್ಮ ಆಶೀರ್ವಾದ. ಏನ್ ಬೇಕು? ಆಶೀರ್ವಾದ. ಅವ್ರ ಸಮಸ್ಯೆ ಪರಿಹಾರ ಆಗ್ಲಿ, ಹೃದಯದಿಂದ ಥ್ಯಾಂಕ್ ಯು, ಅದು ಸಾಕು ನಮ್ಗೆ. ನಮ್ಗೆ ನಿರಾಕಾರ ಸಾಕು, ನಮ್ಗೆ ಆಕಾರ ಬೇಡ. ಬೇಡ. ಈಗ ನೀವು ಸನ್ಮಾನ ತೆಗೆದುಕೊಂಡ್ರೆ ಇಲ್ಲಿ ಮಾಡಿರುವಂತ ಆಹಾರವನ್ನೇನ್ ಮಾಡಿದ್ರಿ? ಇಲ್ಲೇ ತಿನ್ಬಿಟ್ಟು ಖಾಲಿ ಮಾಡಿದಿರಿ ಅಂತ ಅರ್ಥ. ಅದಕ್ಕಾಗಿ ಬಾಬಾ ಏನ್ ಹೇಳ್ತಾರೆ, ಮಕ್ಕಳೇ, ಜ್ಞಾನದ ಖಜಾನೆ, ಯೋಗದ ಖಜಾನೆ, ಧಾರಣೆಯ ಖಜಾನೆ, ಸೇವೆಯ ಖಜಾನೆ ಮತ್ತು ಸಮಯದ ಖಜಾನೆ. ಈ ಖಜಾನೆಯ ಆಧಾರದಿಂದ ಪ್ರತಿದಿನ, ಪ್ರತಿ ಕ್ಷಣ, ಪ್ರತಿ ಸೆಕೆಂಡ್, ಪ್ರತಿ ಸಂಕಲ್ಪದಲ್ಲಿ ನಿಮ್ಮ ಅಕೌಂಟ್ ಅಲ್ಲಿ ಎಷ್ಟು ಜಮಾ ಆಗ್ತಾ ಇದೆ ಅಂತ ನೀವೇನ್ ಮಾಡ್ಬೇಕು? ಚೆಕ್ ಮಾಡಿ. ಮಾಡ್ಕೋಬೇಕು. ಅದಕ್ಕೆ ಚೆಕ್ ಮಾಡೋ ಸಮಯ ಯಾವಾಗ? ಈಗ ಈಗಲೇನೆ. ಅದಕ್ಕೆ ಕೆಲಸ ಮಾಡ್ತಾ, ಅಡಿಗೆ ಮಾಡ್ತಾ, ಅಮೃತ ವೇಳೆ ಕಷ್ಟ ಇದ್ರೂ ಕೂಡ ಎದ್ದು ಕೂತ್ಕೊಂಡು ಏನ್ ಮಾಡ್ಬೇಕು? ಸಂಪಾದನೆ ಮಾಡ್ಬೇಕು. ವಿಧಿ ಸರಿ ಇದ್ದರೆ ಸಿದ್ಧಿ ಸರಿಯಾಗಿ ಸರಿಯಾಗಿ ಇರ್ತದೆ. ವಿಧಿ ಸರಿ ಇಲ್ಲ ಅಂತಂದ್ರೆ ಶಿವಬಾಬಾನು ಕೂಡ ನಿಮ್ಮಿಂದ ಕೆಲಸದಿಂದ ತೆಗೆದಾಗಲಿಕ್ಕೆ ಯೋಚನೆ ಮಾಡ್ತಾರೆ. ಮಾಡೋದಿಲ್ಲ. ಇನ್ನು ಕೆಲವೊಂದ್ಸಲ ನಾವು ಸಂಪಾದನೆ ಮಾಡ್ತೀವಿ, ಅದೇ ಅಷ್ಟೇ ಏನ್ ಮಾಡ್ತೀವಿ? ಖರ್ಚು ಮಾಡಿ ವಿಕರ್ಮವನ್ನು ಮಾಡಿಕೊಂಡು ಖಾಲಿನೂ ಮಾಡ್ಕೊಂತ ಅಲ್ವಾ? ಅದಕ್ಕೆ ಇವತ್ತು ಬಾಬಾ ಹೇಳಿದ್ರು, ಬರೀ ಬಾಯಲ್ಲಿ ಬಾಬಾ 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 ಅಂತ ಹೇಳ್ತಿರ್ತಾರೆ, ಅದ ಯಜ್ಞಕ್ಕೆ ವಿಘ್ನವನ್ನ ಮಾಡ್ತಾ ಇರ್ತಾರೆ. ಅವಾಗ ಅವ್ರ ಅಕೌಂಟ್ ಜಮಾ ಆಗೋದಿಲ್ಲ, ಸ್ಥಿತಿ ಇಂಪ್ರೂವ್ಮೆಂಟ್ಸ್ ಆಗೋದಿಲ್ಲ. ಅದಕ್ಕಾಗಿ ಮಕ್ಕಳೇ, ಸಮಯದ ಮಹತ್ವವನ್ನ ತಿಳಿದುಕೊಂಡು ಈ ನಿರಾಕಾರ ಖಜಾನೆಗಳನ್ನೇನ್ ಮಾಡ್ಬೇಕು? ಎಲ್ರಿಗೂ ಹಂಚ್ಬೇಕು. ಜಮಾ ಮಾಡ್ಕೊಳ್ಳಿ. ಬಾಬಾ ಜ್ಞಾನದ ಖಜಾನೆ ಹೇಳಿಲ್ಲ, ಬಾಬಾ ಏನ್ ಹೇಳಿದ್ರು? ಸಮಯದ ಜ್ಞಾನ ಧನದ ಖಜಾನೆ. ಯೋಗದ ಖಜಾನೆ ಹೇಳಿಲ್ಲ, ಸರ್ವ ಶಕ್ತಿಗಳ ಖಜಾನೆ, ಸರ್ವ ಗುಣಗಳ ಖಜಾನೆ, ಸರ್ವ ಆಶೀರ್ವಾದದ ಖಜಾನೆ. ಅಂದ್ರೆ ಇದೆಲ್ಲ ಏನು? ಜ್ಞಾನವನ್ನ ಅಪ್ಲಿಕೇಶನ್ ಮಾಡಿದ ಮೇಲೆ ಫಲ ಯಾವುದು? ಧನ. ಯೋಗ ಮಾಡಿದ್ಮೇಲೆ ಆಗುವಂತ ಅನುಭವ ಏನು? ಶಕ್ತಿಗಳು. ಶಕ್ತಿಗಳು. ನಾನ್ ಧಾರಣೆ ಮಾಡಿದ್ದೀನಿ ಅಂತ ಗೊತ್ತಾಗೋದು ಯಾವಾಗ? ಗುಣಗಳು. ನಿಮಗಲ್ಲಿ ಗುಣಗಳು ಬಂದಾಗ. ನೀವು ಸೇವೆ ಚೆನ್ನಾಗಿ ಮಾಡಿದೀನಿ ಅಂತ ಗೊತ್ತಾಗೋದು ಯಾವಾಗ? ಜನರಿಂದ ಆಶೀರ್ವಾದ ಸಿಕ್ಕಿದಾಗ ಮತ್ತು ನೀವು ಖುಷಿಯಲ್ಲಿ ಇದ್ದಾಗ ಈಗ ನೀವು ಯಾವ್ದ ಕಡೆ ಗಮನ ಕೊಡ್ಬೇಕು? ಪುರುಷಾರ್ಥದ ಕಡೆಗೂ, ಪ್ರಾರಂಭದ ಕಡೆಗೂ, ಸಂಕಲ್ಪದ ಕಡೆನೋ, ಅನುಭವದ ಕಡೆನೋ? ಅನುಭವ. ಅನುಭವ ಸ್ಟ್ರಾಂಗ್, ಸಂಕಲ್ಪ ಸ್ಟ್ರಾಂಗ್. ಅನುಭವ. ಅದಕ್ಕಾಗಿ ಅನುಭವದ ಅಥಾರಿಟಿಯಾಗಿ ಏನ್ ಮಾಡ್ಬೇಕಂತೆ? ಬೇರೆಯವರಿಗೆ ಈಶ್ವರಿ ಸೇವೆಯನ್ನ ಮಾಡಿ ನೀವೇನಾಗ್ಬೇಕು? ನಿಮಿತ್ತರಾಗ್ಬೇಕು. ಅಂತಂದ್ರೆ ಈ ಎಲ್ಲ ಖಜಾನೆಗಳನ್ನ ಸಫಲ ಮಾಡ್ಕೊಳ್ತಾ ಇದ್ದೀರಾ. ದಿನದಿಂದ ದಿನಕ್ಕೆ ತುಂಬಾ ಸ್ಟಾಕ್ ಮಾಡ್ಕೊಳ್ತಾ ಇದ್ದೀರಾ. ಅಥವಾ ಅಣ್ಣವ್ರೇ ಇವತ್ತಿನ ಮುರಳಿ ಕ್ಲಾಸ್ ಚೆನ್ನಾಗಿತ್ತು ಅಂತ ಹೇಳ್ತಾ ಇದ್ದೀರಾ, ಹೇಳ್ತಾ ಇರ್ತೀರಾ ಅಂತ ನೀವೇನ್ ಮಾಡ್ಕೊಳ್ಳಿ? ಚೆಕ್ ಮಾಡ್ಕೊಂಡು. ಚೆಕ್ ಮಾಡ್ಕೊಳ್ಳಿ. ಓಕೆ. ಓಂ ಶಾಂತಿ. ಓಂ ಶಾಂತಿ. ಓಕೆ. ಓಂ ಶಾಂತಿ.